ಮಜಾ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ಯಾಕೋ ಹಂಗೆ ಮಿಕ ನೋಡ್ತಾ ಇದೆಯಾ ನಾನು ಡ್ಯಾನ್ಸ್ ಮಾಡಿದ್ರೆ? ಅಲ್ಲ ಕಣೆ, ಡ್ಯಾನ್ಸ್ ಅಲ್ಲಾದ್ರೂ ಸ್ವಂತ ಮಾಡ್ತೀನೋ ಅಂತ ಅನ್ಕೊಂಡೆ, ಅದ್ರಲ್ಲೂ ನನ್ನನ್ನೇ ಫಾಲೋ ಮಾಡ್ತಾ ಇದೀಯಾ. ಇಲ್ಲಿ ಒಟ್ನಲ್ಲಿ ಟೋಟಲಿ ನಿನಗೆ ಒಳ್ಳೆ ಡ್ಯಾನ್ಸರ್ ಆಗೋ ಎಲ್ಲ ಅವಲಕ್ಷಣಗಳು ಎದ್ದು ಕಾಣ್ತಾ ಇದೆ. ನಿನ್ನೇನು ಫಾಲೋ ಮಾಡಿದ್ಮೇಲೆ ಅವಲಕ್ಷಣನೇ ಬರ್ಬೇಕಲ್ವಾ? ಸಂತೋಷ. ಈಗ ಲಕ್ಷಣವಾಗಿ ಒಂದು ಶೋ ಓಪನಿಂಗ್ ಅಂತ ಮಾಡ್ಬೋಣ. ಎಸ್. ಸೊ ಕಿಲ ಕಿಲ ನಗ್ಸೋರ್ಗೆ, ತಕ ತಕ ಕುಣಿದವ್ರಿಗೆ, ಪಕ್ಕ ಪಕ್ಕ ನಗೋರ್ಗೆ, ಆ ಮಿಕ ನೋಡ್ತಾ ಇರೋರ್ಗೆ ಸರ್ವರಿಗೂ ಮಜಾ ಭಾರತಕ್ಕೆ ಸ್ವಾಗತ, ಸುಸ್ವಾಗತ. ಅಣ್ಣ ಅವರ ಅಭಿಮಾನಿ ಎಸ್ ನಾರಾಯಣ್ ಸರ್ ಅವರಿಗೆ ಸ್ವಾಗತ, ಸುಸ್ವಾಗತ. ಮಜಾ ಸಂಘದ ಅಧ್ಯಕ್ಷೆ ಆಗಿರುವಂತ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಮ್ಮ ಶೋನಲ್ಲಿ ಬರ್ತಾ ಇರುವಂತ ಸೆಲೆಬ್ರಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವರು ಬೇಜಾನ್ ಅನುಭವಶಾಲಿ. ಇವರು ಮಂಗಳೂರು ಮಂಜುನಾಥನಾಗಿ ಕರ್ನಾಟಕನ ಸಿಕ್ಕಾಬಡೆ ನಗಿಸಿದವರು. ಮೀಸೆ ಹೊತ್ತ ಗಂಡಸಿಗೆ ಭಾರಿ ಡಿಮಾಂಡ್ ಇಟ್ಟವರು ಅವರೇ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ 80ರ ದಶಕದಲ್ಲಿ ಮಿಂಚಿದ ಸೂಪರ್ ಸ್ಟಾರ್ ಕಾಶಿನಾಥ್. ಇವ್ರ ಜೊತೆ ಇನ್ನೊಬ್ರು ಬರ್ತಾರೆ. ಒಂದೇ ಸಿನಿಮಾದಲ್ಲಿ ಕನ್ನಡದಲ್ಲಿ ವಿಜಯೋತ್ಸವವನ್ನು ಆಚರಿಸಿದಂತಹ ಚೌಕ ಚಿತ್ರದ ಮಾಸ್ಟರ್ ತರುಣ್ ಸುಧೀರ್ ಸರ್. ಇವ್ರ ಜೊತೆ ಇನ್ನೊಬ್ರು ಕೂಡ ಬರ್ತಾ ಇದ್ದಾರೆ, ಡೈರೆಕ್ಟರ್, ಆಕ್ಟರ್, ಇವರು ರೈಟರ್. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಪ್ಲೀಸ್ ವೆಲ್ಕಮ್ ಕಾಶಿನಾಥ್ ಸರ್, ತರುಣ್ ಸುಧೀರ್ ಸರ್ ಅಂಡ್ ನಾಗೇಂದ್ರ ಪ್ರಸಾದ್ ಸರ್. ಮಜಾ ಭಾರತ, ಮಜಾ ಭಾರತ. ಕಾಶಿನಾಥ್ ಸರ್ ಹಾಗೆ ತರುಣ್ ಅವರೇ, ಇವ್ರಿಗೂ ಕೂಡ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಕಾಶಿನಾಥ್ ಸರ್, ನಾವ್ ಯಾಕೆ ನಿಮ್ಮ ಆಶೀರ್ವಾದನ ಬೇಡ್ದು ಅಂತ ನೀವು ಅನ್ಕೊಂಡಿರ್ಬೋದು. ನೀವು ಆಶೀರ್ವಾದ ಮಾಡಿರೋಲ್ಲ ಇವತ್ತಿನ ದಿನ ಸೂಪರ್ ಸ್ಟಾರ್ಗಳಾಗೋಗಿದ್ದಾರೆ. ನಿಮ್ಮ ಆಶೀರ್ವಾದ ನನಗೂ ಆಗಿ ನಾನು ಒಂದು ಫ್ಲೋ ನಲ್ಲಿ ಸೂಪರ್ ಸ್ಟಾರ್ ಗಿಪರ್ ಸ್ಟಾರ್ ಆಗ್ಬೋದೇನೋ ಅನ್ನೋ ಆಸೆ. ಆಗ್ಬೋದು, ಖಂಡಿತವಾಗ್ಲೂ ಆಗ್ಬೋದು. ಹೌದಾ? ಅಲ್ಲ, ಉಪ್ಪಿ ಆಗದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ ಖಾರ, ಹುಳಿ, ನಿಂಬೆ ಹಣ್ಣು ಹಂಗಾರು ಆಗೋಣ. ಇಲ್ಲ, ನಿಜವಾಗ್ಲೂ ಇದು ನಾನು ಸುಮ್ಮನೆ ಕೇಳಿದೆ ಎಷ್ಟೊಂದ್ಸತಿ. ಸಾರ್ ಮನೆಗೆ ನಾನು ಫಸ್ಟ್ ಕತೆ ಹೇಳಕ್ ಹೋದಾಗೂ ಡಿಸ್ಕಷನ್ ಹೋದಾಗ್ಲೂ ಅವ್ರ ಮನೆ ಹತ್ರ ಒಂದು ಜಗ್ಲಿ ಇದೆ ಹೊರಗಡೆ. ಸೊ ಹೋದ್ರೆ ಅಲ್ಲೇ ಕೂತ್ಕೋತಿದೆ, ಸಖತ್ ಒಳ್ಳೆ ಗಾಳಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಅವ್ರ ಮಗ ನನ್ನ ಫ್ರೆಂಡ್ ಅಭಿ ಹೇಳೋನು, ಉಪ್ಪಿ ಸರ್ ಇಲ್ಲೇ ಕೂತ್ಕೊಳ್ಳೋರು. ಸೊ ಇವ್ರ ಜೊತೆ ವರ್ಕ್ ಮಾಡಿದ್ವಿ, ಯಾರು ಟಾಪ್ ಲೀಗಲ್ ಇದ್ದಾರೆ ಎಲ್ಲರೂ ಇಲ್ಲೇ ಕೂತ್ಕೊಳ್ಳೋರು, ಇಲ್ಲ ಇವ್ರ ಮೇಲೆ ಊಟ ಮಾಡೋರು, ಈ ತರನೇ ಅಂತ ಅಂದ್ಬಿಟ್ಟು ನಾನು ಅವಾಗ ಹೇಳ್ತಿದ್ದೆ, ಹೋಗ್ಲಿ ಬಿಡುಗರು, ಅದೃಷ್ಟ ನನಗೂ ಹಂಗೆ ಆಗ್ಬೋದೇನೋ ಅಂತ ಹೇಳಿ ಅಂತ. ಸೂಪರ್ ಡೈರೆಕ್ಟರ್ ಆಗ್ಬಿಟ್ರೆ ನೀವು, ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗ್ಬಿಟ್ರಿ. ಈಸ್ ಬೇಸಿಕಲಿ ದಟ್, ಅಂದ್ರೆ ಇವ್ರು ಒಂದು ಗೋಲ್ಡನ್ ಹ್ಯಾಂಡ್ ಇದ್ದಂಗೆ. ಇವ್ರು ಮುಡ್ದವ್ರೆಲ್ಲರೂ ಏನೋ ಒಂದು ರೇಂಜ್ ಚೆನ್ನಾಗಿದ್ದಾರಲ್ಲ. ಸರ್ ಇನ್ನೊಂದ್ಸಲಿ ಮುಟ್ಟಿ ಸರ್. ಇದು ಎಷ್ಟೋ ಜನರು ಹೇಳುವಂತ ಮಾತು, ನಾನು ನಂಬಲ್ಲ. ಇಲ್ಲಪ್ಪ ಸುಳ್ಳು ಹೇಳ್ತೀರಲ್ಲ. ಇಲ್ಲ ಸರ್, ನೀವು ಒಂದ್ಸತಿ ಮುಟ್ಬಿಟ್ಟು ಹೋಗ್ಬಿಡ್ರಿ ಸರ್, ಅಥವಾ ನಿಮ್ಮನ್ನು ಟಚ್ ಮಾಡಿ ಹೋಗ್ಬಿಡ್ತೀವಿ ಸರ್. ನಾನು ಹೇಳೋದು, ನನ್ನ ಟಚ್ ಮಾಡ್ಬಿಟ್ಟು ನನ್ನ ಲಕ್ಕನ್ನೆಲ್ಲ ತಗೊಂಡೋಗ್ಬಿಡ್ತಾರೆ ನೀವು. ಈ ವಯಸ್ಸಿನಲ್ಲಿ ಅಪ್ಪ ಆಗಿದ್ದೀರಾ, ಹೇಗೆ ಅನಿಸ್ತಾರೆ? 75 ದಿನ ಆಗಿದೆ ನೀವು ಅಪ್ಪ ಆಗಿ. ಹೆಂಗೆ ಅನಿಸ್ತಾರೆ ಸರ್? ಅನ್ಕೊಂಡಿರ್ಲಿಲ್ಲ ಈ ರೀತಿ ಒಂದು ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಜನ ಅಂಥೇಳಿ. ಓಕೆ, ಆ ಪಾತ್ರ ಮಾಡಿದಾಗ ಫಸ್ಟು ನನ್ಗನ್ಸಿದ್ದು ಇದು ನನಗೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಬಟ್ ಈ ಹುಡುಗನ ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಯಾಕೆ ಕಾನ್ಫಿಡೆನ್ಸ್ ಕಳ್ಸ್ಕೋಬೇಕು ನನ್ನ ಇದರಲ್ಲಿ? ಓಕೆ, ಚಾಲೆಂಜಿಂಗ್ ರೋಲ್, ನಾನು ಇಷ್ಟುವರೆ ಮಾಡದೇ ಇರುವಂಥ ಒಂದು ಪಾತ್ರ ಅಂತೂ ಲೆಟ್ ಮಿ ಟೇಕ್ ಎ ಚಾಲೆಂಜ್. ನಗ್ಸೋದು ಭಾಳ ಕಷ್ಟ, ಅಳಿಸೋದು ಭಾಳ ಕಷ್ಟ, ಆದರೆ ನಗ್ಸೋರು ಅಳಿಸೋದು ಇದೆಯಲ್ಲ, ಇದು ಭಾಳ ಕಷ್ಟ. ದ್ವಾರಕೀಶ್ ಅವ್ರ 50ನೇ ಸಿನಿಮಾ ನನಗೆ ಕೊಟ್ಟಿದ್ರು. ತುಂಬಾ ದೊಡ್ಡ ಬ್ಯಾನರ್, ದೊಡ್ಡ ಸಿನಿಮಾ ಮಾಡಿದಂತ ಬ್ಯಾನರ್ ಅದು. 51 ಕೊಟ್ಟ ಒಂದು ಜವಾಬ್ದಾರಿ ಆಗೋಯ್ತು. ಏನ್ ನೀವು ಹೊಸ ಹುಡುಗನ್ ಕೊಟ್ಟು ಇಂಥ ಬ್ಯಾನರ್ ಅವ್ರು ಹಾಳು ಮಾಡ್ಕೊಂಡ್ಬಿಟ್ರ ಸಿನಿಮಾ ಅಂತ ಎಲ್ಲೋ ಒಂದು ಆಪಾದನೆ ಬಂದ್ಬಿಡತ್ ನನಗೆ, ಏನೋ ತುಂಬಾ ಕಾಡ್ತಾ ಇತ್ತು ನನಗೆ. ಸೊ ಹಂಗ್ ನೋಡಿ ನಾನು ಎಷ್ಟಾಗತ್ತೆ ಅಷ್ಟು ಶ್ರದ್ಧೆಯಿಂದ ಹೋಮ್ ವರ್ಕ್ ಮಾಡಿ ಈ ಸಿನಿಮಾ ಮಾಡಿದೆ. ಇವತ್ತು ಐ ಆಮ್ ಹ್ಯಾಪಿ ದಟ್ ಮೈ ಪ್ರೊಡ್ಯೂಸರ್ಸ್ ಆರ್ ಹ್ಯಾಪಿ ಅಂತ. ಸೂಪರ್. ಬಟ್ ತರುಣ್ ಅವರೇ, ನೀವ್ ಹೇಳ್ತಾ ಇದ್ರಿ ನಾಗೇಂದ್ರ ಪ್ರಸಾದ್ ಅವರು ಬರ್ತಾ ಇದ್ರು ಇವತ್ತು ಅಂತ. ಎಲ್ಲಿ ನೀವಿಬ್ರೇ ಬಂದಿರಾ? ಅವ್ರು ಎಲ್ಲಿ ಬಂದಿಲ್ವಲ್ಲ, ಎಲ್ಲೋದ್ರು? ಅವ್ರ ಹಾಳೆ ಹೆಂಗ್ ಮಾತಾಡತ್ತೋ ಅವ್ರು ಮಾತಾಡಲ್ಲ ಜಾಸ್ತಿ. ಅವ್ರೇನ್ ಬರ್ಕೊಡ್ತಾರೆ ಹಾಳೆ, ಅದೇ ನಾವು ಮಾತಾಡೋದು. ಹಂಗೆ ಎಲ್ಲಾನು ಅಲ್ಲೇ ಮಾತಾಡ್ತೀನಿ ಅಂತ ಅಲ್ಲೋ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಓ, ಇಲ್ಲೇ ಇದಾರಾ? ಸೊ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರಿಗೆ ಅಡ್ಡಬಿದ್ದೆ ನಮೋ ನಮಃ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಜೋರಾಗಿ ಚಪ್ಪಾಳೆ. ಸೊ ಪ್ಲೀಸ್ ಬಿ ಸೀಟೆಡ್. ದಯವಿಟ್ಟು ಆಸೀನರಾಗಿ ಸರ್. ಥ್ಯಾಂಕ್ ಯು. ಶೀತಲ್,
ನಿನ್ನ ಜೊತೆ ನನಗೆ ಆಂಕರಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಆಂಕರಿಂಗ್ ಅನ್ನ ಬಿಡ್ತಾ ಇದ್ದೀನಿ. ಯಾಕಪ್ಪ ರಾಜ ಬಿಟ್ ಕಾಗೆ ಓಡ್ಸೋಣ ಅನ್ಕೊಂಡಿದ್ಯಾ? ಹೌದು, ಗಾನ ಕಾಗೆ ಮೆಲೋಡಿಸ್ ಅಂತ ಒಂದು ಆರ್ಕೆಸ್ಟ್ರಾ ಟ್ರೂಪ್ ನ ಕಟ್ಕೊಂಡು ನಾಡಿನ ತುಂಬಾ ಗಾನ ಗಂಗೆನ ಹೊರಿಬಿಡೋಣ ಅಂತಿದ್ದೀನಿ. ಇವಾಗ ಹಲೋ ಹಲೋ ಮೈಕ್ ಟೆಸ್ಟ್ ಮೈಕ್ ಟೆಸ್ಟ್ 1 2 3 ಗಾನ ಕಾಗೆಗಳಾಗಿ 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 ನಿಮ್ಮ ಮುಂದೆ ಗಾನ ಸುದ್ದಿಯನ್ನು ಹರಿಸೋದಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ವೆಲ್ಕಮ್ ಫಂಟನ್ಸ್. ಆರ್ಕೆಸ್ಟ್ರಾ ಶುರು ಮಾಡಿ 1 ವರ್ಷ ಆಯ್ತು ಸರ್, ಇನ್ನೂ ಒಂದು ಪ್ರೋಗ್ರಾಮ್ ಕೊಡ್ಸಿಲ್ಲ. ಈ ಬಿಲ್ಡಪ್ ಬೇಕಲ್ಲ ನಮ್ಗೆ. ಸಿರುಡ ಮಜಾ ಭಾರತ ಸೂಪರ್ ಸ್ಟಾರ್ ಏನೋ ಫುಲ್ ಜೋಶಲ್ಲಿ ಇದೆಯಾ? ಏನ್ ಜೋಶೋ ಏನೋ. ಮಜಾ ಭಾರತ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಗಾನಕ್ಕಾಗಿ ಅಂತ ಮ್ಯೂಸಿಕ್ ಸೈನ್ಯ ಶುರು ಮಾಡಿದೀನಿ. ಅಂದ್ರೆ ಆರ್ಕೆಸ್ಟ್ರಾ ಶುರು ಮಾಡಿದೀನೋ ಪೆಂಗೆ. ಹೆಸರೇನು ಹೇಳು? ಅಣ್ಣಮನ ಉತ್ಸವ, ಗಣೇಶೋತ್ಸವ, ಮದುವೆ ಸಮಾರಂಭ ಇನ್ನಿತರೆ ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ 9982828282. ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಸೂಪರ್ ಆಗಿ ಆಡಿದ್ರಿ ಮೇಡಮ್, ಐ ಲವ್ ಯು. ಬಂದಿರೋ ಅದೃಷ್ಟ ಅಂತ ತಳುತ್ತಿದ್ದೀರಾ? ಏಯ್, ಅಷ್ಟು ಗೊತ್ತಾಗಲ್ಲ ನಿಂಗೆ. ಅದೃಷ್ಟ ಯಾರು ತೊಳ್ತಾರ? ನನ್ನ ಮಕ್ಕಳು ನಮ್ಮ ತಾತನ ಷಷ್ಟಿಗೆ ಆರ್ಕೆಸ್ಟ್ರಾ ಬುಕ್ ಮಾಡೋಣ ಅಂತ ಬಂದಿದ್ದೆ. ಬಿಡ್ರ ಕೈನ. ಸರ್ ಗುರುವಾರಪ್ಪ ಕೈ ಬಿಡ್ರ. ಅವ್ರು ಕರೆದ್ರು ಅಂತ ಬರ್ತಾ ಇದ್ದೆ ಸರ್. ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗಲ್ಲ. ಗುರುವಾರಪ್ಪ ಎಷ್ಟು ಬೇಕು ಆರ್ಡರ್ ಕೊಡ್ತೀನಿ. ಒಂದು 5,000 ಕೊಡಿ. ಬಂದ್ಬಿಡಿ, ಮರಿಬಿಡಿ. ಬನ್ನಿ ಸರ್. ಅವಳು ಬರ್ಲಿಲ್ಲ ಅಂದ್ರೆ ಪೇಮೆಂಟ್ ಕೊಡಲ್ಲ. ಹೇಳಿದೀನಿ, ಬಂದ್ಬಿಡಿ. ಆಯ್ತು. ಬಾಯ್ಸ್, ಫಸ್ಟ್ ಟೈಮ್ ಅಡ್ವಾನ್ಸ್ ತಗೊಂಡಿದ್ದೀನಿ. ಮೇಲೆ ಸಿಗ್ತೀನಿ, ಯಾರು ಎಷ್ಟು ಬೇಕೋ ಅಷ್ಟು ಆಯ್ಕೊಳ್ಳಿ. ಏನೋ ಇಷ್ಟು ದೂರ ಎಸ್ಬಿಟ್ಟೆ, ಬರಾಕ್ ಒಂದ್ ಅರ್ಧ ಗಂಟೆ ಬೇಕೇನೋ. ನೀನ್ ಆಕ್ಟಿವ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಬನ್ನಿ ಪ್ರಾಕ್ಟೀಸ್ ಮಾಡುವ. ಏನಾಯ್ತಾ? ಮೊದಲು ನಾನು ದುಡ್ಡು ಕೊಡಿ. ಯಾಕೆ? ಕೊಡ್ರಪ್ಪ, ಹೇಳ್ತೀನಿ. ಏನಾಯ್ತು ಹೇಳು. ಷಷ್ಟಿನಿ ಇಲ್ಲ, ಏನೂ ಇಲ್ಲ. ನಮ್ ತಾತ ಸತ್ತೋಗ್ಬಿಟ್ರಿ. ಬೆಳಿಗ್ಗೆ ಮಲಗಿದ್ದ, ತಲೆ ಮೇಲೆ ಫ್ಯಾನ್ ಬಿದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಮತ್ತೆ ಫ್ಯಾನ್ ತೆಗೆದು ಪಕ್ಕಕ್ಕೆ ಇಡಕ್ ಹೋದ್ರು, ಕರೆಂಟ್ ಶಾಟ್ ಹೊಡೆದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೊರಗಡೆ ಕಾಲಿಟ್ರು, ಮುಂದ್ಗಡೆ ಕಲ್ಲಿತ್ತು, ಎಡು ಬಿದ್ಬಿಟ್ರು. ಕಲ್ಲು ತಲೆ ಫುಲ್ ಆಕ್ಸಿಡೆಂಟ್. ಇನ್ನು ಸತ್ತಿಲ್ಲ ಕಣ್ರ. ರಕ್ತ ಸೋರ್ತಿತ್ತಲ್ಲ, ಬಟ್ಟೆ ತಗೊಂಡ್ ಕಟ್ಕೋಣ ಅಂತ ಬಟ್ಟೆ ಕೈ ಹಾಕಿದ್ರು, ಒಳಗಡೆ ಬುಸ್ನಾಗ ಇದ್ದ ಕಚ್ಬಿಟ್ಟ. ಅಯ್ಯೋ ಪಾಪ. ಇನ್ನ ಸತ್ತಿರಲ್ಲ ಹೇಳ. ಇವಾಗ ಸತ್ರ ಕಣ್ರ. ನಿಜವೂ ಸತ್ರ? ನಾನು ಅವಾಗ್ಲೇ ಕೂತಿದ್ದೆ. ಅದೆಲ್ಲ ಗೊತ್ತಿಲ್ಲ, ನಮ್ ದುಡ್ಡು ಕೊಡ್ರಪ್ಪ. ಕೊಬ್ಬ ಹಿಂಡದ ಮೇಲೆ ಗೊತ್ತದಲ್ಲ ರಸ, ಅದನ್ನ ತಿರ್ಗಾ ಕಬ್ಬುಳಿಕ್ ಹಾಕಕ್ಕದ? ಇಲ್ಲ. ಎಮ್ಮೆ ಹಾಕಿ ಸುಗ್ಲಿನ ಮತ್ತೆ ಒಳಗ ಹಾಕಕ್ಕಾಗತ್ತಾ? ಇಲ್ಲ. ಹಂಗೆ ನೀವು ಕೊಟ್ಟಿರೋ ಅಡ್ವಾನ್ಸ್ ನಮ್ಗೆ ಮತ್ತೆ ಕೊಡೋದಕ್ಕೆ ಆಗುದಿಲ್ಲ. ಆಗುದಿಲ್ಲ. ಇಲ್ಲ ಅಂದ್ರೆ ನಮ್ ತಾತನ ಡೆಡ್ ಬಾಡಿ ಮುಂದೆ ಬಂದು ಕಚೇರಿ ಮಾಡಿ. ಸರಿ, ಆಡ್ಬೇಕಂತೆ. ಇಲ್ಲ ಅಂದ್ರೆ 5,000 ದುಡ್ಡು ಕೊಡಿ. ಬೇಡ ಬಿಡು, ಬಂದು ಆಡ್ತೀನಿ. ಬಂದ್ಬಿಡಿ, ಮರಿಬಿಡಿ. ಎಣಸ್ ಮುಂದೆ ನಾನು ಆಡ್ತೇನೆ, ನಾನು ಬರ್ತೇನೆ. ನೀವು ಹೋಯ್ತಾ ಇದೀಯಾ? ನಾನು ಬರ್ತೀನಿ. ಲೊಕೇಶನ್ ಶಿಫ್ಟ್. ರೆಡಿ? 1 2 3. ಊರ್ನೆಲ್ಲ ಯಾಕೋ ಕರ್ಕ ಬಂದಿದ್ಯಾ? ಅದು ಸ್ಟೇಜ್ ತುಂಬ್ದಂಗಿರ್ಲಿ ಅಂತ. ಅಯ್ಯೋ 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 ಅಯ್ಯೋ, ಎಂದ ಗುರುವಾರಪ್ಪ, ಈಗ ತಾನೇ ನೆನೆಸಿದ್ದು ಇವರಿಗೆ 100 ವರ್ಷ ಆಯಸ. ಎಂದ ಹೊತ್ತು ಮನುಗವನೇ 100 ವರ್ಷ ಆಯ್ಸಂತೆ. ಎಷ್ಟತಿ ಹೇಳಿದ್ದೀನಿ ಸ್ಟೇಜ್ ಮೇಲೆ ಹಂಗೆಲ್ಲ ಹೋಗಿಬೇಡ ಅಂತ. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಂಬೇಡಿ. ಕನ್ನಡ ಮಾತಾಡು. ವೇಂಡ ಪಿಂಡ 11 ದಿವಸ ಆದ್ಮೇಲೆ ಇಕ್ಕದು. ಎಷ್ಟು ನ್ಯಾಚುರಲ್ ಆಗಿ ಸತ್ತಿದ್ಯೋ ತಾತ. ನೆನ್ನೆ ಇದ್ದೆ, ಇವತ್ತಿಲ್ವಲ್ಲೋ ತಾತ. ನೀನ್ ನಿಲ್ಲಿಸ್ತೀಯ, ನಾನು ಕಾರ್ಯಕ್ರಮ ಶುರು ಮಾಡ್ಬೇಕಾ? ಹಿಂಗೆ ಮುಚ್ಕೊಂಡ್ ಮಾಡಪ್ಪ. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ.
ಮೊದಲಿಗೆ ಕೇಳೋಣ ದಿವಂಗತ ಶಂಕರ್ನಾಗ್ ಅವರ ಒಂದು ಗೀತೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಗಂಡುಕಾಗಿ, ಜೇವರ್ಗಿಯ ಹೆಣ್ಣುಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು. ಶ್ರುತಿ ಇಟ್ಕೊಂಡಾಡು ಹಿಂಗ ಎಲ್ಗಮ್ಮ ಹೋಗ್ತಿದ್ಯಾ? ಶ್ರುತಿಮಾ ನಾನು ಶ್ರುತಿ ಅಮ್ಮ ಹಿಡ್ಕಾಡು ಅಂದಿಲ್ಲ, ಶ್ರುತಿ ಇಟ್ಕೊಂಡಾಡು ಅಂದ. ಓ ಶ್ರುತಿ ಮೈಕ್ ಹಿಡ್ಕಾಡು. ಮ್ಯೂಸಿಕ್ ಹೋಗೋಯ್. ಮುಂದಿನದಾಗಿ ಕೇಳೋಣ ಈಗ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರರಂಗದ ಹಲವಾರು ದಿಗ್ಗಜ. ನನ್ನಲ್ವಾ ಹೇಳ್ಬೇಕು ತಾನೇ. ತಾತನ ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ಬಂದ್ರು ಕನ್ನಡ ಚಿತ್ರರಂಗದ ದಿಗ್ಗಜ ಧೀರೇಂದ್ರ ಗೋಪಾಲ್. ಏನ್ ತಾತ ಹಿಂಗ್ ಬಾಯ್ ಬಿಟ್ಕೊಂಡ್ ಸತ್ತಾಗ್ಬಿಟ್ಟಿದ್ಯಾ? ತಾತ ತಾತ ಅಂತ ಯಾಕೋ ಹೇಳ್ತೀಯ? ನಿಮ್ಮ ತಾತ ಎಲ್ಲೂ ಹೋಗಿಲ್ಲ. ಎಷ್ಟೋ ಜನ ಕಲಾವಿದರು ಸತ್ತು ಕನ್ನಡಿಗರ ಮನ್ಸಲ್ಲಿ ಉಳಿದಿಲ್ವಾ? ಅದೇ ರೀತಿ ನಿಮ್ಮ ತಾತ ಕೂಡ ನಿಮ್ಮ ಮನ್ಸಲ್ಲಿ ಉಳಿದಿದ್ದಾರೆ. ಗೊತ್ತಾಯ್ತಲ್ಲ? ನಿಮ್ಮ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾನಿನ್ ಬರಲ್ಲ. ಇದಾದ್ಮೇಲೆ ಬಂದ್ರು ಯಾರು? ಯೂಟ್ಯೂಬ್ ಸ್ಟಾರ್ ನನ್ ಮಗ ನನ್ ಎಕ್ರ ಹೇಳ್ತಾ ಇಲ್ವಾ? ಕೇಳ್ಬೇಕು ತಾನೆ. ಅರ್ಥ ಆಯ್ತಾ ತಾತ? ನಾನು ಹೇಳ್ದೆ ತಾನೆ ಕಾವೇರಿ ಹೋರಾಟ ಮಾಡು ಅಂತ. ಮಾಡ್ಲಿಲ್ಲ. ನೋಡಿ ಹೆಂಗ್ ಸತ್ತೋಗ್ಬಿಟ್ಟಿದ್ಯಾ. ನಂದೇ ಶಾಪ. ನೋಡ್ತಾ ಹೆಂಗ್ ತೊಡ್ತು ನನ್ ಶಾಪ. ಅರ್ಥ ಆಯ್ತಾ? ಹುಟ್ಟಿದ ಊರನ್ನು ಬಿಟ್ಟು ನನ್ನ ಎಕ್ರ ಎತ್ತೆದೋಗ್ಬಿಟ್ಟಿದೆ. ನಾನೇನು ಹೇಳೋಣ ಅಲ್ಲಕೋ. ಓ ಅಲ್ಲಿದ ಸಾರಿ. ಸತ್ತೋಗ್ಬಿಟ್ಟಲ್ಲ ತಾತ. ಹೇಳಿದವನು ಬರ್ತಿಲ್ವಾ? ಇಲ್ಲ ಬರ್ತಿಲ್ಲ. ಜೋರಾಗಿ ಬರುತ್ತೆ. ಚಿಕ್ಕ ವಯಸ್ಸಿದ್ದ ಆಡಿ ಬೆಳೆಸಿದ್ ನಮ್ ನಂಜಪ್ಪ ತಾತ ನೋಡಕ್ಕೆ ಬಿಡ್ತಿಲ್ವಲ್ಲೋ. ಯಾರು ಅದು ನಂಜಪ್ಪ ತಾತ? ಇವ್ರೆ ಅದು ಪಕ್ಕದ ರೋಡಲ್ಲಿ ಕಡಲೆ. ಹೋಗಲ್ಲ ಹೋಗಿ ಎದ್ದೋಗ. ಪೂರಿನ ಹೇಳ್ಸದಲ್ವಾ ಸರ್? ಸಾಂಗ್ ಮುಗೀತಾ? ಅದಕ್ಕೆ ಅವ್ನು ಕರ್ಕ ಬರಬೇಡ ಅಂದೆ ನಾನು. ಸ್ಟೇಜ್ ತುಂಬ್ದಂಗಿರುತ್ತೆ ಅಂತ ಕರ್ಕ ಬಂದಪ್ಪ. ವಿತ್ ಮ್ಯೂಸಿಕ್ ಆಡ್ರ ಪೇಮೆಂಟ್ ಕೊಟ್ಟಿಲ್ವಾ? ಗೊತ್ತಾಗ್ಬಿಡ್ತು ಕಣೋ. ಮೊಮ್ಮಗನ ಒತ್ತಾಯದ ಮೇರೆಗೆ ಈಗ ಕೇಳೋಣ ವಿತ್ ಮ್ಯೂಸಿಕ್ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಜೇವರ್ಗಿಯ ಹೆಣ್ಣುಕಾಗೆ ಜೋರದ ಚಪ್ಪಾಳೆ. ಕೇರಳದಿಂದ ಒಂದು ಅದ್ಭುತವಾಗಿ ಗೀತೆಯನ್ನ ಹಾಡಿದಂತಹ ನೀಲಾ ಜೇವರ್ಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಮುಂದಿನ ಗೀತೆಯನ್ನ ಕೇಳೋಣ. ಇಲ್ಲ ಇದು ಚೀಟಿ. ಅಯ್ಯೋ ಕಾಪಿ ಪೊಟ್ಟೆವ ಯಾವ್ದಾವ್ದೋ ಸಾಂಗ್ ಆಡ್ತಿದ್ದೀರಲ್ಲ, ಒಂದ್ ಹಳೆ ಸಾಂಗ್ ಆಡಿ ಮೆಲ್ಲು ಸಿರೆ ಸವಿಗಾನ.
ಏನೋ ಕನಸು ಬಿದ್ದಂಗಾಯ್ತು. ಕನಸು ಬಿದ್ದದ್ ಕೊನೆ ಒಳಗೆ. ಮುಂದಿನ ಗೀತೆಯನ್ನ ಕೇಳೋಣ. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿ ಗಾನ ಕಾಗೆ ಕಾಗೆ ಕಾಗೆ. ಮುಂದೆ ನಿಮ್ಮನ್ನು ರಂಜಿಸಲು ಬರ್ತಿದ್ದಾರೆ ನೋಡು, ನಮ್ ಮಧ್ಯಾಹ್ನ ಊಟ ತಿಂಡಿ ಏನು ಮಾಡಿಲ್ಲ, ಸುಸ್ತಾಯ್ತೈತೆ, ತಳ್ಳಕ್ಕಾಗಲ್ಲ, ಸುಮ್ನೆ ಹೋಗು. ನೋಡು, ನಾನು ಆಡ್ತಾ ಇರೋದು ಪ್ಯಾತೋ ಸಾಂಗು, ಡ್ಯಾನ್ಸ್ ಗಲ್ಲ. ನೀನ್ ಯಾವ ಪ್ಯಾತ ಸಾಂಗ್ ಆದ್ರೂ ಆಡು, ನಾನು ಡ್ಯಾನ್ಸ್ ಆಡ್ಲೇಬೇಕು, ಇಲ್ಲಾಂದ್ರೆ ಅವ್ನು ಪೇಮೆಂಟ್ ಕೊಡಲ್ಲ ನನ್ಗೆ. ಎದ್ದು ಹಾವು ಕೈಲಿ ಕೊಚ್ಚಿಸ್ಕೊಂಡ್ ಎಗುರ್ಕ ಬುಟ್ಟ ತಾತ, ಎದೆಯ ಮ್ಯಾಲೆ ಫ್ಯಾನು ಹಾಕಿಕೊಂಡು ನಿಗುರ್ಕ ಬುಟ್ಟ ತಾತ, ಏರ್ಯ ಅಜ್ಜೀರ್ನ ಮೇಂಟೆನು ತಕ್ಕೋದ್ನಲ್ಲ. ಕೊಟ್ರೆ ಪೇಮೆಂಟ್ ಎಷ್ಟು ಸಲ ಸಾಯಿಸ್ತಾ ಇದ್ಯಾ? ಅಯ್ಯೋ ಎಂದ ಗುರುವಾರಪ್ಪ, ಸ್ವಲ್ಪ ಜಾಗ ಬಿಡಿ ಆಯ್ತಾ, ಗಾಳಿ ಆಡಲಿ, ಪಾಪ ತಾತನಿಗೆ ಉಸಿರು ಗಟ್ಟುತ್ತೆ. ತಾತ ಏನ್ ಕುತ್ಕೊಂಡಲ್ಲಿ ಪ್ರಾಣಾಯಾಮನ ಮಾಡ್ತಾವನಲ್ಲಿ, ಇಷ್ಟೊತ್ತಕ ನಾನು ಎಡದ್ಮೇಲೆ ಮಲಗಿದ್ದ. ಇದೀಗ ಬರ್ತಾ ಇದ್ದಾರೆ ತಾತನ ಆತ್ಮಕ್ಕೆ ಶಾಂತಿ ಕೋರಲು ಹಲವಾರು ರಾಜಕೀಯ ವ್ಯಕ್ತಿಗಳು ಮುಂದಿಗೆ ಬಂದ್ರು. ಕನ್ನಡದ ಕಟ್ಟಾಳು ಕುಟ್ರಾಜು ಅವರು. ಇವತ್ತು ಈ ಸಾವೇನಾಗಿದೆ, ಇದು ಅನ್ಯಾಯವಾದ ಸಾವಾಗಿದ್ರೆ ಇದರ ವಿರುದ್ಧ ನಾನು ಪ್ರತಿಭಟನೆ ಮಾಡ್ತೀನಿ. ಸ್ಮಶಾನದ ಮುಂದೆ ಕತ್ತೆ ಮೆರವಣಿಗೆ, ನಾಯಿ ಮೆರವಣಿಗೆ, ಹೆಣಗಳ ಮೆರವಣಿಗೆ ಮಾಡುವುದರ ಮುಖಾಂತರ ಈ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೇನೆ. ಇದಾದ್ಮೇಲೆ ತಾತನ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಬಂದ್ರು. ವಾಯ್ಸ್ ಕೇಳಿಸ್ಕೊಳ್ಳಿ. ಆಕ್ಚುಲಿ ತಾತನ ಸಾವೇನಾಗಿದೆ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿರೋಧ ಪಕ್ಷದವರೇ ಕಾರಣ. ಇದನ್ನ ನಾನು ಹೈಕಮಾಂಡ್ ತಗೊಂಡು ಹೋಗ್ತೇನೆ, ಅಲ್ಲಿವರೆಗೂ ತಾತ ಹುಷಾರು. ಅವ್ನ್ ಕೊಟ್ಟಿರ 5,000 ರೂಪಾಯಿ ಅಡ್ವಾನ್ಸ್ಗೆ ಇನ್ನೂ ಅದು ಎಷ್ಟು ಸಾಂಗು ಅಂತ ಆಡ್ದೆ. ಲಾಸ್ಟ್ ಸಾಂಗ್ ಆಡ್ ಮುಗಿಸೋತಾಗ ಹೋಗಮ್ಮ. ಸಮುದ್ರ ಕದಕಿ ಹಚ್ಚಿರಿ ಎಣಕ್ಕೆ ಬೆಂಕಿ, ಸೀಮೆ ಎಣ್ಣೆ ಸುರಿಸುರಿದು. ಇವತ್ತು ವಿರೋಧ ಪಕ್ಷದವರು ನನ್ನ ಎತ್ತಾಕೊಂಡೋಗಿ ನನ್ನ ನಾಮಿನೇಷನ್ ವಾಪಸ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರು. ಅದಕ್ಕೆ ನಾನೇ ನಾಟಕ ಕ್ರಿಯೇಟ್ ಮಾಡಿ ಹೆಣ್ಣಾಗೋದೆ. ಅಯ್ಯ, ನೀನ್ ಮಾಡಿದ ನಾಟಕಕ್ಕೆ ನಿಮ್ಮ ಮೊಮ್ಮಗನ್ಗೆ 50,000 ರೂಪಾಯಿ ಗೂಟ. ಪೇಮೆಂಟ್ ಕ್ಲಿಯರ್ ಮಾಡಿ ಪ್ಯಾಕಪ್ ಮಾಡ್ರ. ಪೇಮೆಂಟ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಕೊನೆಯದಾಗಿ ಎವರ್ಗ್ರೀನ್ ಸಾಂಗ್ ಹಾಕ್ಬೇಕು. ಅದು ಬೇರೆ ಇದೆಯಾ? ಎವರ್ಗ್ರೀನ್ ಸಾಂಗ್ ಪ್ಲೇ. ಮಜ ಭಾರತ. ಹಲೋ ಗಾನ ಕಾಗೆ ತಂಡದ ಅಧ್ಯಕ್ಷರಾದಂತ ನಿರಂಜನ್ ದೇಶಪಾಂಡೆ ಅವರು ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಲಾ ಸಾಮ್ರಾಜ್ಯ ನಾರಾಯಣ್ ಅವರು ಈ ಒಂದು ತಂಡದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಅದ್ಭುತ 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 ಅದ್ಭುತ. ಚೆನ್ನಾಗಿತ್ತು 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 ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಎಂಟೈರ್ ಈ ತಂಡಕ್ಕೆ ಅಭಿನಂದನೆಗಳು. ಈ ಸ್ಕಿಟ್ ನ ಯಾರು ಸೃಷ್ಟಿ ಮಾಡಿದ್ರು ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.
ಈ ಕಾನ್ಸೆಪ್ಟ್ ಯಾರು ಹೊಳಿತೋ ಅವ್ರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಯಾರು ಸಂಭಾಷಣೆ ಬರೆದ್ರೋ ಅವ್ರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಈ ಸನ್ನಿವೇಶಕ್ಕೆ ತಕ್ಕಾಗಿ ಹಾಡುಗಳನ್ನು ಯಾರು ಆಯ್ಕೆ ಮಾಡಿದ್ರು ಅವ್ರಿಗೆ ಅಭಿನಂದನೆಗಳು. ಕರೆಕ್ಟಾಗಿ ಸಾಹಿತ್ಯವನ್ನು ಬದಲಾಯಿಸಿ ಪ್ರೆಸೆಂಟ್ ಮಾಡಿದಲ್ಲ ಅವ್ರಿಗೆ ಅಭಿನಂದನೆಗಳು. ತುಂಬ ಚೆನ್ನಾಗಿ ಹಾಡಿ ರಂಜಿಸಿದ ನೀಲಾಗೂ ರಘು ಜಗದೀಶ್ ಅವ್ರಿಗೂ ತುಂಬ ಅಭಿನಂದನೆಗಳು. ಕೊನೆಯಲ್ಲಿ ಬಂದು ಲಕ್ಷ್ಮೀ ಪಟಾಕಿ ಸಿಡಿಸಿದ ಜೀವನ್ಗೂ ಅಭಿನಂದನೆಗಳು. ಇನ್ನೇನಪ್ಪ ಹೇಳಿ ಬಾಯಿ ನೋಯ್ತದ ನನಗೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಈ ಸ್ಕಿಟ್ಟಲ್ಲಿ ತುಂಬ 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 ನಮ್ಮನ್ನೆಲ್ಲರೂ ಗೆದ್ದಿದ್ದು ಅಂದರೆ ಡೆಡ್ ಬಾಡಿ. ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ಸೊ ಈಗ ಶ್ರುತಿ ಮೇಡಮ್ ಹೇಗೆ ಅನಿಸ್ತು? ಸೂಪರ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋಯಿಂಗ್ ಆಕ್ಟ್. ನೀನಾ, ನೀವು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರೆ, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಣಾನೇ ಎಂಜಾಯ್ ಮಾಡುತ್ತೆ, ಇನ್ನು ನಾವು ಮಾಡಲ್ವೇ? ನಿಮ್ಮ ಈ ಆರ್ಕೆಸ್ಟ್ರಾದಲ್ಲಿ ಪ್ರತಿಯೊಂದು ಹಾಡುಗಳಿಗೂ ಸಾಹಿತ್ಯ ಬರೆದವ್ರು ಯಾರು? ಪ್ಲೀಸ್ ಅವ್ರನ್ನ ಕರೆಸಿ. ಯಾರು? ಹೂ ಇಸ್ ದಟ್? ಹಾಡುಗಳು ನಾವು ಎಷ್ಟು ಕೇಳಿದೀವಿ ಅಂದ್ರೆ ಒರಿಜಿನಲ್ ಹಾಡುಗಳು ಸಾಹಿತ್ಯ ನಮ್ಮ ತಲೆಯಲ್ಲಿ ಹಾಗೆ ಕೂತಿದೆ. ನೀವು ಆ ಸಾಹಿತ್ಯಕ್ಕೆ ಈ ತಾತನ ಮೇಲೆ ಹಾಡಿದ್ದು, ಆ ಹೆಣದ ಮೇಲೆ ಹಾಡಿದ್ದಿದೆಯಲ್ಲ, ಇಟ್ ವಾಸ್ ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಚಿತೆಯಲ್ಲಿ ಸುಡುವೆನು ಹೀಗೆ ಎಂದು, ಏನೋ ಸೀಮೆ ಎಣ್ಣೆ ಸುರಿವೆನು ಹೀಗೆ ಎಂದು. ಬಹಳ ನನ್ಗೆ ಕೇಳಿದ ತಕ್ಷಣ ಜೊತೆಯಲ್ಲಿ ಚಿತೆಯಲ್ಲಿ ಮಾಡಿದ್ರಲ್ಲ, ತಕ್ಷಣ ನನ್ಗೆ ಬಹಳ ಖುಷಿ ಆಗೋಯ್ತು. ಸತ್ತೋದ್ನಲ್ಲೋ ಅದು ದಟ್ ವಾಸ್ ವೆರಿಫೈಡ್. ಎಲ್ಲ ಹಾಡುಗಳು ಚೆನ್ನಾಗಿತ್ತು. ಕಾಶಿನಾಥ್ ಸರ್ ನಿಮ್ಗೆ ಹೇಗೆ ಅನ್ನಿಸ್ತು? ಒಂದು ಒಳ್ಳೆ ಕಾಮಿಡಿ ಫಿಲ್ಮ್ ಮಾಡ್ಬೇಕಾದಾಗ ಫಸ್ಟ್ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು, ನಂತರ ಪಾತ್ರಗಳು, ಅದಕ್ಕೆ ತಕ್ಕಂತ ಸಂಭಾಷಣೆ, ನಂತರ ಅವರ ಆಕ್ಟಿಂಗ್, ಇವೆಲ್ಲವೂ ಚೆನ್ನಾಗಿ ಕೂಡಿ ಬಂದಾಗ ಒಂದು ಒಳ್ಳೆ ಕಾಮಿಡಿ ಫಿಲ್ಮ್ ಆಗುತ್ತೆ. ಹಾಗೆ ಈ ಒಂದು ಸ್ಕಿಟ್ಟಲ್ಲೂ ಕೂಡ ಮೂಲತಃ ನೋಡ್ಬೇಕಾದಾಗ ಆ ಒಂದು ಸ್ಕ್ರಿಪ್ಟ್ ವರ್ಕ್ ಇದೆಯಲ್ಲ, ಅದು ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಒಂದು ಸ್ಕಿಟ್ಟು ಚೆನ್ನಾಗಿರಲ್ಲ, ಒಂದು ಫಿಲ್ಮು ಚೆನ್ನಾಗಿರಲ್ಲ. ಹಾಗೆ ಫಸ್ಟ್ ಬೇಸ್ ಚೆನ್ನಾಗಿ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅದ್ರ ನಂತರ ಪಾತ್ರಧಾರಿಗಳು ಒಂದು ಒಳ್ಳೆ ಹೇಳಿದ್ನಲ್ಲ ಕಾಮಿಡಿ ಫಿಲ್ಮ್ ನೋಡಿದ ಒಂದು ಆ ವೇದಿಕೆ ಈ ಸ್ಕಿಟ್ಟಲ್ಲೂ ಕೂಡ ಇತ್ತು. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತರುಣ್ ಸುನೀತ್ ಸರ್ ನಿಮ್ಗೆ ಹೇಗೆ ಅನಿಸ್ತು? ಓಹ್, ನಿಜವಾಗ್ ನನಗೊಂದು ಹಿಟ್ ಕಾಮಿಡಿ ಸಿನಿಮಾ ನೋಡಿದ್ರೆ ಒಂದೆಷ್ಟು ಖುಷಿ ಆಗುತ್ತೋ ಆ ಥರದ್ದು ಒಂದು ಹಿಟ್ ಸ್ಕಿಟ್ ನೋಡೋ ತರ ಒಂದು ಫೀಲ್ ಆಯ್ತು ನನಗೆ. ಸೊ ಗ್ರೇಟ್ ಜಾಬ್ ಗೈಸ್, ವೆಲ್ ಡನ್. ಥ್ಯಾಂಕ್ ಯು ವೆರಿ ಮಚ್. ಈಗ ಆಕ್ಟಿಂಗ್ ಮಾಡೋದು ಹೇಗೆ, ಇದು ಒಂದು ಕಠಿಣವಾದ ಸಮಸ್ಯೆ. ಆಕ್ಟಿಂಗ್ ಹೇಗಿರಬೇಕು ಅಂತ ಹೇಳ್ಕೊಡೋದಕ್ಕೆ ಇಬ್ರು ನಟರು ನಮ್ಮ ಜೊತೆ ಇದ್ದಾರೆ. ಸೊ ಒಬ್ರು ತರುಣ್ ಸುಧೀರ್, ಇನ್ನೊಬ್ರು ಕಾಶಿನಾಥ್ ಸರ್, ಇಬ್ರು ಇದ್ದಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಾಶಿನಾಥ್ ಸರ್, ಈಗ ಡೈರೆಕ್ಟರ್ ಆಗಿ ನೀವು ಎದುರಿಗಿರುವಂತಹ ನಟರನ್ನ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಒಂದು ಸಣ್ಣ ಐಬ್ರೋ ಕೂಡ ಹೆಚ್ಚು ಕಡಿಮೆ ಇದ್ರೆ ನಿಮಗೆ ಗೊತ್ತಾಗ್ತಾ ಇತ್ತಂತೆ. ಸೊ ನಿಮ್ ಪ್ರಕಾರ ಆಕ್ಟಿಂಗ್ ಅಂದ್ರೆ ಹೆಂಗಿರ್ಬೇಕು? ಆಕ್ಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಪಾತ್ರ ಇರುತ್ತೆ, ಆ ಪಾತ್ರ ಆ ಆಕ್ಟರಿಗೆ ಸೂಟ್ ಆಗುತ್ತಲ್ಲ ಅಂತ ನೋಡಿದಾಗ ಸೂಟ್ ಆಗೋ ರೀತಿ ಫಸ್ಟ್ ಮೇಕಪ್, ಅವನು ಸಾಫ್ಟ್ ಐಬ್ರೋ ಇರ್ಬೋದು, ಪಾತ್ರ ಸ್ವಲ್ಪ ರ್ಯಾಶ್ ಆಗಿರುತ್ತೆ, ಆವಾಗ ಅದಕ್ಕೆ ಐಬ್ರೋನ ಶೇಪ್ ಅಪ್ ಮಾಡಬೇಕು. ಈ ರೀತಿ ಒಂದು ವೇಷಭೂಷಣದಲ್ಲಿ ಅವನ ಒಂದು ಫಸ್ಟ್ ಅಲ್ಲಿ ಇದು ಮಾಡ್ಕೊಂಡಾಗ ಏನಾಗುತ್ತೆ, ಆ ಪಾತ್ರಕ್ಕೆ ಒಂದು ಜೀವಕಳೆ ಬರುತ್ತೆ. ನಂತರ ಆಕ್ಟಿಂಗ್ ಮಾಡುವಂಥದ್ದು, ಅವನ ಸ್ಟೈಲಲ್ಲಿ ಆಕ್ಟ್ ಮಾಡಕ್ ಹೋಗ್ಬಾರ್ದು. ಪಾತ್ರ ರಿಕ್ವೈರ್ಮೆಂಟ್ ಅದೊಂದು ಮ್ಯಾನರಿಸಮ್ಸ್ ಆಗ್ಬೋದು. ಹಾರ್ಶ್ ಅಂತ ಹೇಳಿದಾಗ ಅವನ ಯಾವ ರೀತಿ ಮಾತಾಡಬೇಕು, ಅದರಲ್ಲೂ ಸಹಿತ ಹಾರ್ಶ್ನೆಸ್ ಅದನ್ನ ಮಾಡ್ಬೇಕು. ಅವನ ಆಕ್ಟಿಂಗ್ ಮಾಡ್ಬಿಟ್ಟಾಗ ಅವ್ನು ಸಾಫ್ಟ್ ಆಕ್ಟ್ ಮಾಡ್ಬಿಡ್ಬೋದು. ಸೊ ಈ ರೀತಿ ಒಬ್ಬ ಆಕ್ಟರ್ ಅದನ್ನು ಎಲ್ಲವನ್ನೂ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಅವನ ಔಟ್ಲುಕ್ ಇದನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಕೇಳಿದ್ರೆ ನಿರಂಜನ್ ಈ ಜನ್ಮದಲ್ಲಿ ಆಕ್ಟರ್ ಆಗಲ್ಲ ಅನ್ಸುತ್ತೆ. ಇಲ್ಲ, ನನಗೆ ಅದು ಅರ್ಥ ಆಗಕ್ಕೆ ಇನ್ನೊಂದು ಜನ್ಮ ಬೇಕಾಗುತ್ತೆ ಅಂತ ಕಾಣುತ್ತೆ. ಈಗ ಕಾಶಿನಾಥ್ ಸರ್ ಥಿಯರಿನ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಪ್ರಾಕ್ಟಿಕಲ್ ನೋಡುವಂತ ಸಮಯ ಆಗಿದೆ. ಸೊ ಅದನ್ನ ನಮ್ಮ ತರುಣ್ ಸುಧೀರ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಈಗ ಮೂವರು ಮಹಾನ್ ದಿಗ್ಗಜರ ಹಾಡುಗಳನ್ನ ನಿಮ್ಗೆ ಕೇಳಿಸ್ತೀವಿ. ಮೊದಲನೇದಾಗಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಎರಡನೇದಾಗಿ ರೆಬೆಲ್ ಸ್ಟಾರ್ ಅಂಬರೀಶ್, ಹಾಗೆ ಮೂರನೇದಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಾಂಗ್ಗಳು ಬರುತ್ತೆ. ಸೊ ನೀವು ಅವರದೇ ನಡಿಗೆಯಲ್ಲಿ ಅವರ ಹಾವಭಾವನ ತೋರಿಸುವಂತ ಪ್ರಯತ್ನನ ಬಹಳ ಚೆನ್ನಾಗಿ ಎಲ್ಲ ಕಡೆ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಈಗ ಅದರ ಒಂದು ಝಲಕ್ ನೋಡೋಣ. ಸರ್ ನಿಮ್ ಹಾಡು ಬರುತ್ತೆ ಇವಾಗ, ಬಹಳ ಅಪರೂಪದ ಹಾಡು, ಎವರ್ ಗ್ರೀನ್ ಹಾಡು. ಸಾಂಗ್ ಪ್ಲೀಸ್. ನಿಮ್ಮ ಡ್ಯಾನ್ಸ್ ನೋಡಾದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದೆ.
ನಿಮ್ಮ ಫೇವ್ರೆಟ್ ಕೋರಿಯೋಗ್ರಾಫರ್ ಯಾರು ಸರ್? ಇಲ್ಲ ನಾನೇ. ಯಾಕಂದ್ರೆ ನಾನು ಹೇಳ್ದಂಗೆ ಮಾಡೋದೇ ಡ್ಯಾನ್ಸ್ನ ನನಗಂತ ನಾನು ಮಾಡ್ತೀನಿ. ಯಾಕಂದ್ರೆ ನಾನು ಅವ್ರು ಹೇಳ್ಕೊಟ್ಟಿದ್ದು ಯಾವ್ದು ನೆನಪಿರೋಲ್ಲ, ನೆನಪಿನ ಶಕ್ತಿ ಬಹಳ ಕಮ್ಮಿ ನನಗೆ. ಸೊ ಹಾಗೆ ಅದ್ಭುತವಾಗಿ ಏನ್ ಸರ್ ಮಿಮಿಕ್ರಿ ಅದು. ಯು ಎಲ್ಲ ನಟರು ನಿಮ್ಮ ಎಲ್ಲೇ ಇದಾರಲ್ಲ ಸರ್, ಎಲ್ಲೆಲ್ಲ ಇದ್ದಾರೆ ಸರ್? ಇನ್ನ ಚೂರು ಕೊಡುವುದ್ರೆ ಇನ್ನ ಯಾರು ಆಚೆ ಬರ್ಬೋದೇನೋ. ಬಟ್ ನಿಜವಲ್ಲೂ ಸಕ್ಕಲ ಮಾಡಿದ್ರಿ. ಸೊ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಈ ಮಜಾನ್ ಹೀಗೆ ಮುಂದುವರ್ಸೋಣ. ಸದ್ಯಕ್ಕೆ ದಯವಿಟ್ಟು ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ಬಹಳ ಸಂತೋಷ ವಿಚಾರ, ಗುಡ್ ನ್ಯೂಸು. ಇವತ್ತು ಫಸ್ಟ್ ನೈಟ್ ಆಗ್ತಾ ಇದೆ ಕಣೆ. ಹೌದೇನೋ? ಕಂಗ್ರಾಟ್ಸ್. ನನಗಲ್ಲ ಕಣೆ, ಯಾರಿಗೋ ಫಸ್ಟ್ ನೈಟ್ ಕಣೆ. ಯಾರಿಗೋ ಫಸ್ಟ್ ನೈಟ್ ಅಂದ್ರೆ ನೀನ್ ಯಾಕೋ ಅಷ್ಟೊಂದು ಖುಷಿ ಪಡ್ತೀಯಾ? ಅವರು ಬೇರೆ ಯಾರು ಅಲ್ಲಮ್ಮ, ನಮ್ಮ ಅರಳಿಕಟ್ಟೆ ಅಣ್ತಮಾಸು. ಸೊ ನೋಡು, ಈ ಫಸ್ಟ್ ನೈಟ್ ಅಂದ್ರೆ ಏನೋ ಉತ್ಸಾಹ, ಹುಚ್ಚು. ಈ ಫಸ್ಟ್ ನೈಟ್ ನ ನಾವೆಲ್ಲ ಇವತ್ತು ಕಣ್ಣಾರೆ ನೋಡುವಂತ ಸುಯೋಗ ಸಿಗ್ತಾ ಇದೆ. ಸೊ ಪ್ಲೀಸ್ ವೆಲ್ಕಮ್ ಅರಳಿಕಟ್ಟೆ ಅಣ್ತಮಾಸ್ ಆನ್ ಸ್ಟೇಜ್. ನನ್ನ ಕರೆಗೆ ಹೋಗೊಟ್ಟು ನನ್ನ ಫಸ್ಟ್ ನೈಟ್ಗೆ ಆಗಮಿಸಿದ ತಮಗೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅವಳು ಹಂಗೆ ಬರ್ತಾಳೆ, ನಾನು ಇಲ್ಲಿ ಕೂತ್ಕೋತೀನಿ, ಅವಳು ಅಲ್ಲಿ ಕೂರ್ತಾಳೆ. ಅವಾಗ ನಾನು ರಿಮೋಟಿಂದ 3ನೇ ನಂಬರ್ ಬಟನ್ ಒತ್ತೀನಿ. ಅವಾಗೊಂದು ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಪ್ಲೇ ಆಗುತ್ತೆ. ನಾನು ಹಾಗೆ ಹತ್ರ ಹೋಗ್ತೀನಿ, ಅವಳು ಇನ್ನೂ ಹತ್ರ ಬರ್ತಾಳೆ. ನಾನು ಹಾಗೆ ಹೋಗ್ತೀನಿ, ಸಾಂಗ್ ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ನಾನು ಮುಂದೆ ಹೋಗಿ ಹೇಳ್ತೀನಿ ಅನ್ಕೊಂಡ್ರ, ಹೇಳಲ್ಲ, ಈಗ ಬರ್ತಾಳಲ್ಲ. ನಾನು ನಿಮ್ಮ ಹೆಂಡತಿ. ಸಾರಿ ಚಿನ್ನ, ಸಾರಿ ಸಾರಿ, ಟೆನ್ಷನ್ ಅಲ್ಲಿ ಏನ್ ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಸಾರಿ ಚಿನ್ನ. ಇವತ್ತು ನಮ್ಮ ಮೊದಲ ರಾತ್ರಿ, ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತ ಮಧುರವಾದ ಕ್ಷಣ. ಸೂಪರ್ ಸಾಂಗ್ ಸರ್, ಅಣ್ಣವ್ರದು. ಎಂತ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸರ್? ಅಂತ ಗೊತ್ತಿಲ್ವಾ ಸರ್? ಕ್ಯಾಮ್ರಾಮನ್ ಧರ್ಮ, ನಿಮ್ ಮದ್ವೆ ಕವರೇಜ್ ಫುಲ್ ಪ್ಯಾಕೇಜ್ ನಾನು ಒಪ್ಕೊಂಡಿರೋದು. ನೀನು ಕ್ಯಾಮ್ರಾಮನ್ ಧರ್ಮ ಅಂತ ನನಗೆ ಗೊತ್ತು, ಇಲ್ಲಿ ಏನೋ ಮಾಡ್ತಿದೀಯ ಸರ್? ನಿಮ್ ತಂದೆಯವ್ರು ಹೇಳಿದ್ದಾರೆ ಒಂದು ಶಾಸ್ತ್ರನು ಬಿಡ್ದಂಗೆ ಸ್ಟ್ರಿಕ್ಟ್ ಆಗಿ ಕವರ್ ಮಾಡು ಅಂತ. ಲೇ ಪ್ರಸ್ತ ಶಾಸ್ತ್ರದಲ್ಲಿ ಸೇರಲ್ಲ ಕಣ. ಯಾಕೆ ಸೇರಲ್ಲ ಸರ್? ಪುರೋಹಿತರನ್ನ ಮುಂದೆ ಇಟ್ಕೊಂಡು ಯಾವ್ಯಾವ ಕಾರ್ಯ ಮಾಡ್ತೀವೋ ಅದೇ ಶಾಸ್ತ್ರ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಏನು ಕರಡಿ ಹುಲ್ಸಿನ ಹಣ್ಣು ನೋಡ್ದಂಗ್ ನೋಡ್ತೀರಾ? ಇನ್ನೇನು ಹಣ್ಣು ಬಿಡ್ಸೋದೆ, ಕಳೆ ತಿನ್ನೋದೆ. ಏನು ಅಂದ್ರೆ ನಾನ್ ನಿಮ್ಗೆ ಏನೋ ಒಂದ್ ಕೇಳ್ತೀನಿ, ಬೇಜಾರಾಗಲ್ಲ ತಾನೆ? ಇಲ್ಲ ಕೇಳು. ಈ ಕೊಕ್ರೆ ಎಷ್ಟ್ ಮೀನ್ ಹಿಡ್ದಿದೆ? ಚಿನ್ನ ನೀನೇ ನನ್ನ ಮೊದಲ ಮೀನು. ಹೇಳಿಯಪ್ಪ, ನಾನೇನು ಅನ್ಕೊಳಲ್ಲ. ಅದು ಅದು ನಾನು 10ನೇ ಕ್ಲಾಸ್ ಓದುವಾಗ
ಚಿಕ್ಕ ಮೀನಿಗೆ ಗಾಳ ಹಾಕಿದ್ದೆ, ಶಬಾನ ಅಂತ. ಅಯ್ಯೋ 2 ಮೀನ. ನಮ್ಮ ಅಮ್ಮಂಗ್ ನಾನು ಹೇಳಿದ್ದೆ ಈ ಕೊಯ್ಕಲು ನನ್ನ ಮಗ ಬೇಡ ಅಂತ. ಛೀ. ಇಲ್ಲ ಅವಳು ಒಬ್ಳೆ, ಅಂತದ್ದೇನು ನಡೆದಿಲ್ಲ, ತಪ್ಪು ತಿಳ್ಕೊಬೇಡಿ. ಡೀಪ್ ಲವ್ ಅಲ್ಲ ತಾನೇ? ಮುತ್ತು ಕೇಳೋವರೆಗೂ ಹೋಗಿತ್ತು. ಕೊಟ್ರು. ಅವ್ರಪ್ಪ, ಅಣ್ಣ, ಬಾವ, ಮಾವ ಎಲ್ರು ಬಂದು ಕೊಟ್ರು. ಬಾಯಿ ಹರಿಯಂಗ್ ಕೊಟ್ರು 6 ಸ್ಟಿಚ್ಚು. ಅಯ್ಯೋ ಪಾಪ. ಶಬಾನನು ಫೋನ್ ಮಾಡಿ ಹಿಂಗೆ ಹೇಳ್ತಿರ್ತಾಳೆ. ಅದೆಲ್ಲ ಬಿಡೆ ಚಿನ್ನ. ಭಾಸ್ಕರ್, ಇವತ್ತು ನಮ್ಮ ಮೊದಲ ರಾತ್ರಿ, ನನ್ನ ಜೀವನದಲ್ಲಿ ಮರೆಯೋಕಾಗದೇ ಇರುವಂತ ಮಧುರವಾದ ಕ್ಷಣಗಳು. ರಮ್ಯಾ, ಭಾಸ್ಕರ್, ರಮು, ಬಸ್ಸು, ರಾ, ಬಾ. ಅಮ್ಮ, ನೀನೇನಮ್ಮ ಇಷ್ಟೊತ್ತಲ್ಲಿ? ಯಾಕೋ ಬರ್ಬಾರ್ದೇನೋ? ನಿನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಎದೆ ಹಾಲು ಕುಡ್ಸಿ ತುತ್ತನ ತಿನ್ಸಿ ಬೆಳೆಸಿದ ತಾಯಿ ನಾನು. ನನ್ನ ಮಗನ್ ರೋಗ್ಗೆ ನಾನ್ ಬರ್ಬಾರ್ದೇನೋ? ಬರ್ಬೇಕಮ್ಮ, ಬರ್ಲೇಬೇಕು. ಬಂದ ವಿಷಯ ಏನು ಹೇಳು? ನಿನಗೇನಾದ್ರೂ ಸಹಾಯ ಬೇಕಿತ್ತೇನೋ? ಬ್ಯಾಡಮ್ಮ. ಕಾಫಿ ಟೀ ಬ್ಯಾಡ. ಹೋಂಪಲು ಬಿಸಿ ನೀರು ಬ್ಯಾಡಮ್ಮ. ಸರಿ ಬೇಡ ಬಿಡಪ್ಪ. ನಿನ್ಗೆ ದಿನ ತಟ್ಟಿ ಮಲಗಿಸ್ತಿದ್ನಲ್ಲ, ಹಂಗೆ ಮಲಗಿಸ್ತೀನಿ ಬಾರಜ. ಇವತ್ತಿಂದ ಬ್ಯಾಡಮ್ಮ. ಲೇ, ನನ್ನ ಮುಖ ನೋಡ್ಕೊಂಡು ಮಾತಾಡೋ, ಅಲ್ಲೇ ನೋಡ್ತಿದ್ಯಾ? ಅಮ್ಮ ತಾಯಿ, 35 ವರ್ಷದಿಂದ ನಿನ್ನ ಮುಖ ನೋಡ್ತಾನೆ ಇದೀನಿ, ನಿನ್ನ ಮಾತು ಕೇಳ್ತಾನೆ ಇದೀನಿ. ಮದ್ವೆ ಮಾಡ್ತಿದೀಯ, ಫಸ್ಟ್ ನೈಟ್ ಮಾಡಕ್ ಬಿಡಮ್ಮ, ಹೋಗಮ್ಮ. ಅಯ್ಯೋ ಬಂದಿದ್ದು ಅರ್ಧ ದಿನ ಆಗಿಲ್ಲ, ಆಗ್ಲೇ ನನ್ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲಪ್ಪ. ಈ ಮಿಟಕ್ಲಾಡಿ, ಈ ಬಿತ್ರಿ, ಈ ಛತ್ರಿ, ಈ ಲಾಡಿ. ಮಿಟಕ್ಲಾಡಿ ಅಂದೆ ಕಾಣೋ. ಅಮ್ಮ ಏನು ಅಂದ್ರೆ, ನಾನ್ ದಿನ ಫೋನ್ ಮಾಡಿದಾಗ ನಮ್ಮ ಮನೇಲಿ 9 ಗಂಟೆಗೆ ದನ ತಿಂದಂಗ್ ತಿಂದು ಹೆಣ ಬಿದ್ದಂಗ್ ಬೀಳ್ತಾರೆ ಅಂತಿದ್ರಿ. ಇವತ್ತೇನ್ರಿ 12 ಗಂಟೆ ಆದ್ರೂ ಬಿಳಿ ಅಂತ ಕಣ್ಣು ಬಿಟ್ಕೊಂಡು ಓಡಾಡ್ ಸಾಯ್ತಾ ಇದಾರೆ. ಹೋಗೆಲ್ಲ ಅಂದಿದ್ದೇನೋ. ಇವತ್ತು ನಿರ್ಧಾರ ಆಗ್ಬಿಡ್ಬೇಕು. ನಿನಗೆ ನಾನ್ ಬೇಕಾ, ಅವಳು ಬೇಕಾ? ನೀನೇ. ಏನು ಅಂದ್ರೆ ನೀನೇ ಅನ್ನಲ್ಲಮ್ಮ, ನೀನೇ ಅಂತ ಹೇಳಿದ್ದಲ್ಲೇ. ನೀನೇ ಬೇಕು. ಶುರು ಮಾಡ್ಬಿಟ್ಯಾ? ಈಗಲೇ ಡ್ರಾಮಾ ಶುರು ಮಾಡ್ಬಿಟ್ಯಾ? ನೀನ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಹೋಗ್ತೀನಪ್ಪ, ನಾನೇ ಹೋಗ್ತೀನಿ. ಅಮ್ಮ, ಮನೆ ಬಿಟ್ಟು ಹೋಗ್ತೀಯಾ? ಇಲ್ಲ, ನನ್ ರೂಮ್ ಹೋಗ್ತಾ ಇದ್ದೀನಿ. ಏನು ಅಂದ್ರೆ ಚಿನ್ನ, ಇವತ್ತು ನಮ್ಮ ಮೊದಲ ರಾತ್ರಿ, ನನ್ನ ಜೀವನದಲ್ಲಿ ಮರೆಯೋಕಾಗದೇ ಇರುವಂತ ಮಧುರವಾದ ಕ್ಷಣ. ರಮ್ಯಾ, ಭಾಸ್ಕರ್, ರಮು, ಬಸ್ಸು, ರಾ. ಮಾಡಕ್ ಬಿಡ್ರೆ ಯಾಕೆ ತೊಂದ್ರೆ ಕೊಡ್ತೀರಾ? ಬಂದೆ. ಯಾರ ನೀನು? ಯಾಕ ಬಂದ? ಸರ್, ಕ್ಲಾಸ್ ತಗೊಂಡು ಹೋಗಿ ಬಂದಿದ್ದೆ ಸರ್. ಕ್ಲಾಸ್ ಏನೋ? ಕ್ಲಾಸ್ ನಾನೇ ಮಾಡ್ತೀನಿ ಕಣ, ನಾನೇ ಮಾಡ್ತೀನಿ. ಬೇಜಾರಾಯ್ತಾ ಸರ್? ನಾನು ಹೇಳಿದ್ದು ಕ್ಲಾಸ್ ಅಲ್ಲ ಸರ್, ಟೀ ಗ್ಲಾಸು. ಇವತ್ತೇ ಬಂದು ಹುಡುಕ್ಬೇಕನ, ನಾಳೆ ಬಂದ್ರೆ ಆಗಲ್ವ? ಬೇಜಾರಾಗಬೇಡಿ ಸರ್. ನಮ್ಮ ಓನರ್ಗೆ ಅವತ್ತಿನ ಲೆಕ್ಕ ಅವತ್ತೇ ಕೊಡ್ಲಿಲ್ಲ ಅಂದ್ರೆ ಅವ್ರು ಬೇಜಾರಾಗ್ತಾರೆ. ಸದ್ಯಕ್ಕೆ ನೀವು ಬೇಜಾರಾಗಬೇಡಿ ಸರ್. ಸ್ವಲ್ಪ ಸೈಡಿಗೆ ಬನ್ನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ. ಸ್ವಲ್ಪ ಮೇಡಮ್, ಬೇಜಾರಾಗಬೇಡಿ, ಸ್ವಲ್ಪ ಆ ಕಡೆ ಹೋಗಿ. ಮೇಡಮ್, ಸ್ವಲ್ಪ ಸೀರೆ ಎತ್ತೀರಾ? ಅಯ್ಯೋ, ನನ್ ಗಂಡನ ಇಷ್ಟೋ ತನಕ ಏನು ಕೇಳಿಲ್ಲ, ನೀನೇ ಅವನ ಕೇಳೋಕೆ ಅದು ಬೇಜಾರಾಗ್ಬಿಡಿ ಅಂತ ಹೇಳ್ದೆ ಕೇಳ್ತೀಯ? ನನ್ನ ಹೆಂಡತಿಗೆ ಕೇಳಬಾರ್ದನ್ನ ಕೇಳಿ ಬೇಜಾರು ಮಾಡ್ತೀಯನ? ಬರ ಈ ಕಡೆ. ಎಷ್ಟು ನಿನ್ ಕ್ಲಾಸಿನ ರೇಟು? 15 ರೂಪಾಯಿ ಸರ್. ಆಫ್ಟರ್ ಆಲ್ 15 ರೂಪಾಯಿ ನನ್ನ ಫಸ್ಟ್ ನೈಟ್ ಹಾಳು ಮಾಡ್ತಿದ್ದಾನೆ. 100 ತಗೊಂಡು ಹಾಳಾಗೋಗ. ಬೇಜಾರು ಮಾಡ್ಕೋಬೇಡಿ ಸರ್. ಚಿನ್ನ, ಅಯ್ಯೋ, ಅವ್ರು ಬೇಜಾರು ಮಾಡ್ಬಿಟ್ನಲ್ಲ. ಆಲ್ ದಿ ಬೆಸ್ಟ್ ಆದ್ರೂ ಹೇಳ್ತೀನಿ. ಇವತ್ತು ನಮ್ಮ ಮೊದಲ ರಾತ್ರಿ. ನಾನ್ ಬಾಗ್ಲು
ತೆಗಿಯಲ್ಲ. ನೀವು ಬೇಜಾರಾಗ್ಬಿಡಿ, ನಾನ್ ತೆಗಿತೀನಿ. ಅಯ್ಯೋ ನಮ್ ರಿಸೆಪ್ಷನ್ಗೂ ಇಷ್ಟೊಂದ್ ಜನ ಬಂದಿರ್ಲ, ಬಂದು ಹೋಗ್ತಾರೆ. ಬೇಜಾರಾಯ್ತಪ್ಪ. ಬೇಜಾರಾಯ್ತಾ? ನಿನಗೊಂದು ಗಿಫ್ಟ್ ಕೊಡ್ತೀನಿ, ಏನ್ ಬೇಕು ಕೇಳು. ಹಾ, ನಿಮ್ಮನ್ನ ನೋಡ್ದಾಗೆಲ್ಲ ನನ್ನ ಹಾರ್ಟು ಲ್ಯಾಪ್ಟಾಪ್ 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 ಅನ್ನುತ್ತೆ. ಲ್ಯಾಪ್ಟಾಪ್ ನಾಳೆನೆ ಕೊಡಿಸ್ತೀನಿ. ಅಯ್ಯೋ ಸೋ ಸ್ವೀಟ್, ಐ ಲವ್ ಯು. ಐ ಲವ್ ಯು ಟು. ಚಿನ್ನ, ಇವತ್ತು ನಮ್ಮ ಮೊದಲ ರಾತ್ರಿ. ನನ್ನ ಜೀವನದಲ್ಲಿ ಮರೆಯೋಕಾಗದೆ ಇರುವಂತ ಮಧುರವಾದ ಕ್ಷಣ. ರಮ್ಯಾ, ಭಾಸ್ಕರ್, ರಮ್ಮು, ಬಸ್ಸು, ರಾ ಬಾ. ಸಾಂಗ್ ಹಾಕ್ಬಿಡಿ, ನಾವೇ ಕಂಟಿನ್ಯೂ ಮಾಡ್ತೀವಿ. ರಮ್ಯಾ, 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 ರಮ್ಯಾ. ಆನೆ ಬಂತಂದಾನೆ ಊರಾನೆ. ನೀನ್ ಯಾಕೋ ಬಂದೆ? ಚಿಕ್ಕಪ್ಪ ನನ್ಗಳು ನಿಂತ ಮಾಡ್ತಾನ, ನಾನು ನಿನ್ ಜೊತೆನೆ ಮನೆಗೋಗ್ಬೇಕು. ಬೇಡಪ್ಪ, ಹೋಗಪ್ಪ, ಅಲ್ಲೋಗಿ ಮಲ್ಕೋ ಹೋಗು. ಚಿಕ್ಕಪ್ಪ, ನಾನು ಡೈಲಿ ನಿನ್ ಕಿವಿ ಇಟ್ಕೊಂಡು ಮನೆಕೊಳ್ಳುತ್ತಾನೆ. ಹೌದಪ್ಪ, ನೀ ಡೈಲಿ ನನ್ ಕಿವಿ ಇಟ್ಕೊಂಡೆ ಮಲಗ್ತಿದ್ದೆ, ಆದ್ರೆ ಇವತ್ತಿಂದ ಬೇಡ. ಹೋಗು, ನೀನು ನನ್ ಜೊತೆ ಮಲಗಲ್ಲ ಅಂದ್ರೆ ನಾನು ನಿನಗೆ ಐಸ್ ಕ್ರೀಮ್, ಚಾಕ್ಲೇಟ್, ಹೊಸ ಬಟ್ಟೆ, ರಿಮೋಟ್ ಕಾರು ಎಲ್ಲ ಕೊಡಿಸ್ತೀನಿ. ಹೋಗು 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 ಹೋಗು. ಪಕ್ಕ ತಾನೆ? ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ. ಹಂಗಾದ್ರೆ ನೀನು ಹೋಗು, ನಾನು ಆಂಟಿ ಜೊತೆ ಮನೆಕೊಂತೀನಿ. ಬೇಡ, ಹೋಗ. ಹೋಗಲ್ಲ. ಹೋಗಲ್ಲ. ಹೋಗದೆ ಇದ್ರೆ ದೊಣ್ಣೆ ತಗೊಂಡು ಹೊಡಿತೀನಿ. ಚಿಕ್ಕಪ್ಪ, ದೊಣ್ಣೆ ಬೇಡ. ಯಾಕೆ ಬೇಡ? ನಂಗೆ ಬೇಕು ದೊಣ್ಣೆ. ಬರ. ಅಯ್ಯೋ, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು. ನಂದು ನಿಂದು ಯಾವಾಗ? ಆ ದೇವ್ರ ಬಂದ್ರು ಬಾಗಿಲು ತೆಗೆಯಲ್ಲ. ಇವತ್ತು ನಮ್ಮ ಮೊದಲ ರಾತ್ರಿ. ಗೊತ್ತಾಯ್ತು, ನಮ್ಮ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ಮಧುರ ಕ್ಷಣ ಅಲ್ವಾ? ರಮ್ಯಾ, ಭಾಸ್ಕರ್, ರಮ್ಮು, ಬಸ್ಸು, ರಾ, ಬಾ. ಅಯ್ಯೋ, ನೀನ್ ಯಾವ ಸೀಮೆ ಗಣಸು? ಆ ನಿಂಗರಾಜು, ಧರ್ಮ, ಜಗ್ಗ, ಚೀರುಂಡೆ ರಘು ಇವ್ರ ಸಾಯ್ಲಿ, ನಮ್ ಡುಮ್ಮ ಜೀವನು ಇವ್ರು ಸಲೀಸಾಗಿ ಬಂದು ಸಲೀಸಾಗಿ ಹೋಗ್ತಿದ್ರು. ನಿನಗ್ ಬೆಳಿಗ್ಗೆ ತನಕ ಟೈಮ್ ಕೊಟ್ರು, ನೀನ್ ಹಣೆ ಬರಕ್ಕೆ ಏನು ಮಾಡಕ್ ಆಗ್ಲಲ್ಲ. ನಿಜವಲ್ಲ, ಫಸ್ಟ್ ನೈಟ್ ರೂಮಲ್ಲಿ ಇಷ್ಟೊಂದು ಜನ ನೋಡಿ ಬಹಳ ಖುಷಿ ಆಯ್ತು. ಈ ಒಂದು ಫಸ್ಟ್ ನೈಟ್ ಸ್ಕಿಟ್ಗೆ ಕಾಶಿನಾಥ್ ಸರ್ರೇ ಮೊದಲ ಕಮೆಂಟ್ಸ್ ಕೊಡ್ಬೇಕು ಅನ್ನೋದು ಇಡೀ ಮಜಾ ಭಾರತದ ಕೋರಿಕೆ. ಹೇಳಿ ಸರ್. ಅನಂತ ನಾವಂತರದಲ್ಲಿ ಫಸ್ಟ್ ನೈಟ್ ಒಂದು ಸೀನನ್ನ ಬರೇ 1.5 ರೀಲ್ ಅಂದ್ರೆ 15 ನಿಮಿಷ ಹೇಳ್ಕೊಂಡೋಗಿದ್ದೆ. 1.5 ರೀಲ್ ಹೇಳ್ಕೊಂಡು ಹೋಗೋದು ಬಹಳ ಕಷ್ಟ. ಅದೇ ರೀತಿ ಒಂದು ಫಸ್ಟ್ ನೈಟ್ ಸ್ಕಿಟ್ಟನ್ನ ಇಷ್ಟು ಹೇಳ್ಕೊಂಡ್ ಬಂದಿದಾರಲ್ಲ, ಆ ಸ್ಕ್ರಿಪ್ಟ್ ರೈಟರಿಗೆ ಮೊದಲು ಅಭಿನಂದನೆ ಹೇಳ್ಬೇಕು. ಬಹಳ ಚೆನ್ನಾಗಿ ಮಾಡಿದ್ರಿ ಎಲ್ಲ, ಇನ್ಕ್ಲೂಡಿಂಗ್ ದ ಸ್ಕ್ರಿಪ್ಟ್ ರೈಟ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಈ ಒಂದು ಫಸ್ಟ್ ನೈಟ್ ಅನ್ನ ಕಣ್ಣು ಮಿಟ್ಟಿಸ್ದೆ ನೋಡಿದಂತಹ ನಾರಾಯಣ್ ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋಣ. ತಾವೇನು ಕಣ್ಣು ಮುಚ್ಕೊಂಡಿದ್ರೇನೋ, ಜೊಲ್ ಸುರಿತಾ ಇದ್ದೊಳೆ ನೆಂದೋಗಿದೆ ಅಲ್ಲಿ, ಅದನ್ನೆಲ್ಲ ಹೇಳಲ್ಲ ನಿಮ್ಗೆ. ಬಸವ, ನಿಜಕ್ಕೂ ತುಂಬಾ ಸಣ್ಣ ಕಾನ್ಸೆಪ್ಟ್ ಇದು. ಇವತ್ತು ಈ ಸ್ಕ್ರಿಪ್ಟನ್ನ ತುಂಬಾ ಅಂದವಾಗಿ ಅಚ್ಚುಕಟ್ಟಾಗಿ ನಮ್ಮೆಲ್ರಿಗೂ ಎಂಟರ್ಟೈನ್ ಮಾಡಿದ್ದು ಅಂದ್ರೆ ಈ ಕಲಾವಿದರು, ಈ ಬಸವರಾಜ ಮತ್ತು ಕಾರ್ತಿಕ್. ಯಾವ ಆಂಗಲ್ ಇಂದ ನೋಡಿದ್ರು ಗಂಡ ಹೆಂಡತಿ ತರ ಅನ್ಸೋದೇ ಇಲ್ಲ. ಈ ಹೊಂದಾಣಿಕೆ ಇಲ್ದರೆ ಜೋಡಿಗೆ ಫಸ್ಟ್ ನೈಟ್ ಆಗದೆ ಇದ್ದಿದ್ದೆ ಬೆಸ್ಟ್ ನೈಟ್. ಕಾರ್ತಿಕ್ ತುಂಬಾ ಚೆನ್ನಾಗಿತ್ತು, ಸೀದೋಗಿರೋ ಕಟ್ಕೆ ತರ ನಿನ್ನ ಆಕಾರ. ಬಟ್ ನೀನ್ ಬಂದಾಗಲೇ ಗೊತ್ತಾಯ್ತು ಇದು ಫಸ್ಟ್ ನೈಟ್ ಅಲ್ಲ ಅಂತ. ಅಷ್ಟು ಕೆಟ್ಟದಾಗ ಪರ್ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಧರ್ಮ, ನಿಂತರ ಒಬ್ಬ ಫೋಟೋಗ್ರಾಫರ್ ಜಗತ್ತಲ್ಲಿ ಇರಬಾರ್ದು. ಅವ್ನು ಎಳೆಯೋವಾಗ್ಲೂ ನೀನ್ ಶಾರ್ಟ್ ಹೇಳ್ತೀಯಲ್ಲ, ಟ್ರಾಲಿ ತರ ಸ್ಲೋ ಆಗಿ ಹೇಳ್ಕೊಂಡ್ ಬಾ, ನಂಗೆ ತೆಗಿತೀನಿ ಅಂತ. ಏನ್ ಎಂಜಾಯ್ ಮಾಡ್ತೀಯ ನೀನು? ತುಂಬಾ ಅದ್ಭುತವಾಗಿತ್ತು ಸರ್. ನೀವ್ ಹೇಳಿ. ಬಸವರಾಜ್ ಅವ್ರು ನೋಡ್ತಾ ಇದ್ರೆ ನಂಗೆ ಬಹುಶಃ ಇನ್ನೊಂದು ಕೆಲವು ವರ್ಷಗಳಲ್ಲಿ ಸಾಧಕೋಕಿಲ ಸರ್ ತರ ಇನ್ನೊಂದು ಅದಕ್ಕೊಂದು ಆಪ್ಷನ್ ನಮ್ಗೆ ಸಿಗುತ್ತೆ ಅನ್ನೋ ತರ ನನಗೆ ಅನ್ಸಿರೋ. ಬಾಡಿ ಲ್ಯಾಂಗ್ವೇಜ್, ಆ ಟೈಮಿಂಗು, ಯಾಕಂದ್ರೆ ಥ್ರೂ ಔಟ್ ಸ್ಕಿಟ್ ಒಂದು ಒಳ್ಳೆ ಎನರ್ಜಿ ಮೇಂಟೈನ್ ಮಾಡಿದ್ರಿ ಬಾಸ್. ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ಅಂಡ್ ನಿಮ್ದು ಅಷ್ಟೇ, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಓವರ್ ಆಲ್ ಒಂದು ಟೀಮ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದ್ರಿ.
ಖುಷಿ ಕೊಡ್ತು, ಎಲ್ಲೂ ಬೋರ್ ಆಗ್ಲಿಲ್ಲ. ಇಟ್ ವಾಸ್ ವೆರಿ ನೈಸ್. ಗುಡ್ ಲಕ್. ಥ್ಯಾಂಕ್ ಯು ಶ್ರುತಿ ಮೇಡಮ್. ಬಸವರಾಜು ಅಂಡ್ ಕಾರ್ತಿಕ್, ನೀವಿಬ್ರು ಎಲ್ಲೂ ಕೂಡ ಟೈಮಿಂಗ್ ಮಿಸ್ ಮಾಡದೆ, ಆ ಟೈಮಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಲವಲವಿಕೆಯಿಂದ ಇಡೀ ಸ್ಕಿಟ್ನ ನೀವಿಬ್ರೇ ತೂಗಿಸ್ಕೊಂಡು ಹೋಗಿದ್ರಿ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ತುಂಬಾ ಅಚ್ಚುಕಟ್ಟಾಗಿ ಚೊಕ್ಕದಾಗಿ ಮಾಡಿದ್ರಿ. ಇಟ್ ವಾಸ್ ನೈಸ್, ಫ್ಯಾಂಟಾಸ್ಟಿಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾಗೇನು ಪ್ರಸಾದ್ ಸರ್. ನಾಗು ಓಕೆ ಓಕೆ ಸಾಕು. ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಎಲ್ಲ ಆರ್ಟಿಸ್ಟ್ಗಳದ್ದು ಪರ್ಫಾರ್ಮೆನ್ಸ್ ಸೂಪರ್. ಅದ್ರ ಜೊತೆಗೆ ಇಂಟೋನೇಷನ್ ಸಕ್ಕತ್ತಾಗಿತ್ತು. ಅವ್ರಿಬ್ಬರದು ಕೋಆರ್ಡಿನೇಷನ್, ಇಂಟೋನೇಷನ್ ಇದೆಯಲ್ಲ, ಯಾವ್ಯಾವ ಸಾಲು ಹೆಂಗೆ ಹೇಳ್ಬೇಕು. ಮೇಡಮ್ ಆಗ್ಲೇ ಹೇಳ್ದಾಗೆ ನಮ್ಮ ರಿಸೆಪ್ಷನ್ಗೂ ಇಷ್ಟು ಜನ ಬಂದಿರ್ಲಿಲ್ಲ ಅಂದ್ರಲ್ಲ, ಅದು ಅದ್ಭುತವಾದ ಪಂಚೆದು. ತುಂಬಾ ಚೆನ್ನಾಗಿತ್ತಮ್ಮ. ಎಲ್ಲರದು ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ವಾಸ್ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ನೈಟ್ ಎಂಜಾಯ್ ಮಾಡಿದಂತ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಹಂಗೆ ಸಾಹಿತ್ಯ ಅಂದ ತಕ್ಷಣ ಒಬ್ಬ ಸಾಹಿತ್ಯ ಲೋಕದ ತಾರೆನ ಮರೆಯಕ್ ನಾವು ಸಾಧ್ಯನೇ ಇಲ್ಲ. ಆ ತರ ಒಂದು ದೊಡ್ಡ ಕವಿ ನಿರಂಜನ್ ದೇಶಪಾಂಡೆ ಅವ್ರನ್ನ ಇವತ್ತಿನ ನೆನೆಸ್ಕೊಳ್ಳೇಬೇಕು. ಅಲ್ಲ, ನಾನು ಆಗಾಗ ಈ ತರ ಪದ್ಯಗಳನ್ನ ಗೀಚ್ತಾ ಇರ್ತೀನಿ, ಧಾರಾಕಾರವಾಗಿ ಪುಂಖಾನುಪುಂಖವಾಗಿ ಹರಿತಾ ಇರುತ್ತೆ. ನೀವೇನು ಅನ್ಕೋಬೇಡಿ, ಅವರು ಸಾಹಿತ್ಯ ಅನ್ಲಿಲ್ಲ, ಸಾಹಿತ್ಯ ಅಂದ್ರು. ಹಾಗಾಗಿ ನೀವೇನು ಅನ್ಕೋಬೇಡಿ, ನಿಮ್ದು ಸಾಹಿತ್ಯ. ನಾನು ಬರ್ದಿರೋದು ಕೇಳಿಸ್ಕೊಂಬಿಡಿ ಸರ್, ಆಮೇಲೆ ನೀವೇ ನನ್ನ ಹೊಗಳ್ತೀರಾ. ಓಕೆ, ಇದು ಕವಿತೆಯನ್ನು ನಾನು ಬರ್ದ್ಬಿಡ್ತೀನಿ, ಬಟ್ ಸಾರಾಂಶನ ಹೇಳುವಂತ ಪ್ರಯತ್ನ ನೀವು ಮಾಡಿ ಸರ್. ಓಕೆ, ನಿಮ್ಗೆ ಒಂದು ಕಾಂಪಿಟೇಷನ್ ನಡೆದೇ ಬಿಡ್ಲಿ ಸರ್. ನಿಮ್ಮ ಮುಂದೆ ಒಂದು ಈ ತರದ ಟಿವಿ ತೆಗೀರಿ. ಬಟ್ ಅದ್ಭುತವಾಗಿದೆ, ಚೆನ್ನಾಗಿದೆ ಸರ್. ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದರ ಸಾರಾಂಶ ಹೇಳಿ. ಷಡ್ಜ ಮಜ್ಜ ಅಂದ್ರೆ, ಷಡ್ಜ ಅಂದ್ರೆ ಶೆಟ್ಟಿ, ಶೀತಲ್ ಶೆಟ್ಟಿ. ಮಜ್ಜ ಅಂದ್ರೆ ಮಧ್ಯ ಇರೋ ಮಜಾ ಭಾರತ. ಓಹೋ. ಖರಾಡ್ಯ ಅಂದ್ರೆ ನೀನೆ. ಸಮಸ್ಯೆ ಏನಂದ್ರೆ ಲಾಡ್ ಜಾಮ್ ಶಾಮ್ ಅಂತ ಬರ್ದಿದ್ಯಲ್ಲ, ನೀನ್ ಮನೆ ಇಲ್ದೆ ಲಾಡ್ಜ್ ಇಂದ ಇಲ್ಲಿಗೆ ಬಂದ್ಯಾ ಅಂತ. ಸೊ ಈ ಮಜಾ ಭಾರತದಲ್ಲಿ ಶೀತಲ್ ಶೆಟ್ಟಿ ಮತ್ತು ಇಂಥ ವೇದಿಕೆ, ಇದರ ಮಧ್ಯೆ ಖರಾಡ್ಯನಾದ ನಾನು ಅಂದ್ರೆ ನಿರಂಜನ್ ದೇಶಪಾಂಡೆ, ವಸುದಾಡ್ಯ ಅಂದ್ರೆ ವಸುದೆ ಅಂದ್ರೆ ಭೂಮಿ, ಭೂಮಿ ಇಲ್ಲದೆ ಲಾಡ್ಜಾಮ್ ಶಾಮ್ ಲಾಡ್ಜ್ ಇಂದ ಬಂದಿದ್ದೀನಿ ಅಂತ. ವಿದ್ಯಾ ಕಿಲೆ ಅಂದ್ರೆ ವಿದ್ಯೆ ಇಲ್ಲ ನನಗೆ. ಜಡ್ಜ್ ಕಿಟ್ಕಿಟಿ ಅಂದ್ರೆ ಜಡ್ಜ್ಗಳ ಜೊತೆ ಜಗಳ ಮಾಡ್ತಾ ಇರ್ತೀನಿ, ಕಿಟ್ಕಿಟಿ ಮಾಡ್ತಾ ಇರ್ತೀನಿ ಜಡ್ಜ್ಗಳ ಜೊತೆ. ಲುಬ್ಧ್ರಮ್ ಅಂದ್ರೆ ಏನೂ ಇಲ್ಲ, ಶೂನ್ಯ ನಿನ್ ತಲೆಯಲ್ಲಿ ಅಂತ. ಚಪ್ಪಾಳೆ ಬರ್ಬೇಕಪ್ಪ. ಅದಾದ್ಮೇಲೆ ನರಸತ್ ವಿದ್ವತ್ತಾಯ ಅಂದ್ರೆ ಗೊತ್ತಾಯ್ತು ಬಿಡಿ ಸರ್. ಅಷ್ಟೇ ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ. ಬಿಡಿ ಸರ್. ನರಸತ್ ಅಂದಾಗ್ಲೇ ಬರಿಬೇಕಾದ್ರೆ ನಾನು ಬೇರೆ ಏನೋ ಇಟ್ಕೊಂಡ್ ಬರ್ದಿದ್ದೆ ಮನ್ಸಲ್ಲಿ, ನೀವು ಕೊಡ್ತಾರ ಅರ್ಥ ಇದೇನೋ ಅರ್ಥ ಆಗ್ತಾ ಇದೆ. ಅದು ಇಲ್ಲ ನಿರಂಜನ್, ಕೇಳಿದ್ಯಾ ಅವ್ರು ಹೇಳ್ಬೇಕು. ಹೇಳಿ ಸರ್, ಹೇಳಿ. ಬಹಳ ಅದ್ಭುತವಾಗಿದೆ. ತನ್ನ ಅಸಹನೆನ, ತನ್ನ ಏನು ಪರದಾಟನ ಬಹಳ ವಿದ್ವತ್ತಲ್ಲಿ ಬಿಡಿಸಿಟ್ಟಿದ್ದಾರೆ ಖರಾಡ್ಯ. ಈಗ ಈ ಕಪಿರತ್ನನ ಅದ್ಭುತವಾದಂತಹ ಕವಿತೆ ಜೊತೆಗೆ ಮುಖ್ಯವಾದಂತಹ ವಿಚಾರಕ್ಕೆ ಬರೋಣ. ಹೌದಾ ತರುಣ್ ಸರ್, ಜಗತ್ತಲ್ಲಿ ಮೊದ್ಲಿಂದನೂ ತಾಯಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅಮ್ಮನ ಬಗ್ಗೆ ಸಾಕಷ್ಟು ಹಾಡುಗಳಿದ್ರು, ಅಪ್ಪ ಎಷ್ಟೇ ಇಂಪಾರ್ಟೆಂಟ್ ಆದ್ರೂ ತುಂಬಾ ಕೆಲವೇ ಹಾಡುಗಳು ಸಿಗ್ಬಹುದು. ಆದ್ರೆ ನಿಮ್ಮ ಸಿನಿಮಾದಲ್ಲಿ ಅಪ್ಪನ ಬಗ್ಗೆ ಹಾಡು ಬರ್ದು ಗೆದ್ದಿದ್ದೀರಾ. ಸೊ ಈ ಹಾಡಿಗೆ ಸ್ಫೂರ್ತಿ ಯಾರು? ನನ್ನ ಮನಸ್ಸಲ್ಲಿ ನಮ್ಮ ತಂದೆಗೆ ಏನೇನು ಹೇಳಬೇಕು ಅಂತ ನನಗೆ ಆಸೆ ಇತ್ತು, ಅದನ್ನಷ್ಟೇ ನಾನು ಅವ್ರು ಹೇಳಿದ್ದು. ಅದಕ್ಕೆ ಅವ್ರು ಅಷ್ಟು ಬ್ಯೂಟಿಫುಲ್ ಆಗಿ ಆ ಪ್ರತಿಯೊಂದು ಲೈನನ್ನು, ಒಂದೊಂದು ಸೆಂಟೆನ್ಸ್ ನನಗೆ ಅಷ್ಟು ಎಲ್ಲರ ಮನಸ್ಸು ಮುಟ್ಟೋ ಥರ ಅವರು ಬರ್ಕೊಟ್ಟಿದ್ದು. ನನ್ನ ಲೈಫಲ್ಲಿ ನಮ್ಮ ಇವತ್ತಿಗೆ ಎಲ್ಲೇ ಹೋದ್ರು ಸುಧೀರ್ ಮಗ, ಇವತ್ತು ನಾನು ಹಿಟ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಅಣ್ಣ ಚೆನ್ನಾಗಿ ಎಲ್ಲದಕ್ಕೂ ಸುಧೀರ್ ಮಕ್ಕಳು ಅನ್ನೋದೇ ನಮಗಿರೋದು. ನನಗಿದ್ದಿದ್ದು ಅಷ್ಟೇನೆ. ನನಗೆ ನಮ್ಮ ಅಣ್ಣಂಗೆ ಏನು ಅಂತಂದ್ರೆ, ಎಲ್ಲೋ ನಾಳೆ ಸುಧೀರ್ ಅನ್ನೋ ಹೆಸರು ಅಲ್ಲಿಗೆ ಕಟ್ಟಾಗಬಾರ್ದು, ಸುಧೀರ್ ಮಕ್ಕಳು ಅಂತಂದ್ರೆ ಸಾಕು, ಅವ್ರ ಹೆಸರು ಕಂಟಿನ್ಯೂ ಆದ್ರೆ ಸಾಕು ನನಗೆ ಅಂತಾನೆ ನಾವು ಸಿನಿಮಾಗೆ ಬಂದಿದ್ದು. ನಮಗೆ ನಿಜವಾಗ್ಲೂ ಸುಧೀರ್ ಅವರ ಹೆಸರನ್ನ ಅಜರಾಮರಗೊಳಿಸ್ತಾ ಇದ್ದೀರಾ ನೀವು. ಇದ್ರ ಜೊತೆಲಿ ಒಂದು ಸ್ವೀಟ್ ಮೆಮರಿನ ನಾವು ನಿಮ್ಗೆ ತೋರಿಸ್ತಾ ಇದೀವಿ.
ಹೇಗನ್ಸ್ತು ಸರ್? ಎರಡೂ ಫೋಟೋ ತೆಗೆದು ಜ್ಞಾಪಕ ನನಗಿಲ್ಲ ಆಕ್ಚುಲಿ. ಅದೇನೋ ಗೊತ್ತಿಲ್ಲ, ನಮಗೆ ತುಂಬಾ ನಮ್ಮ ಮನೇಲಿ ನಾನು ನಮ್ಮ ತಂದೆ ಜೊತೆ ಇರೋದು ಆ ಥರ ಫೋಟೋಸೇ ತುಂಬಾ ಕಮ್ಮಿ. ಯಾಕೆ ಅಂತಂದ್ರೆ ಅವತ್ತಿನ ಟೈಮಲ್ಲೆಲ್ಲ ಇಷ್ಟು ಒಂದು ಫೋಟೋ ತೆಕ್ಕೊಳ್ಳೋದು ಆ ಥರದ್ದೇನೂ ಇರಲಿಲ್ಲ. ತುಂಬಾ ಈ ಫೋಟೋಸ್ ಕೂಡ ಯಾರೋ ಬೇರೆಯವರು ಅವ್ರಿಗೋಸ್ಕರ ತಗೊಂಡಿರೋದು. ನಮ್ಮ ತಂದೆ ಜೊತೆ ಇನ್ನೊಬ್ರು ಇದಾರಲ್ಲಿ, ಅವ್ರಿಗೋಸ್ಕರ ಒಂದು ತೆಗ್ದಿದಂತ ಫೋಟೋ ಅದು. ಸೊ ಇನ್ನೊಂದು ಯಾವ್ದು ಡ್ರಾಮಾ ಕಂಪ್ನಿನಲ್ಲಿ ತೆಗ್ದಂತ ಫೋಟೋಸು. ಸೊ ಎಲ್ಲೋ ನನಗೆ ಹೋದಾಗ ಸಿಗ್ದವರು, ಸರ್ ನಿಮ್ಮ ತಂದೆ ಫೋಟೋ ನಮ್ಮ ಹತ್ರ ಇದೆ ಅಂದಾಗೆಲ್ಲ ಕೇಳಿದ್ದೀನಿ, ಕೊಡಿ ಸರ್ ದಯವಿಟ್ಟು ಅಂತೇಳಿ ಅಂತ. ಸೊ ಹಂಗೆ ಇಟ್ಕೊಂಡಿರೋದು ವೆರಿ ಪ್ರೆಷಿಯಸ್ ಮೂಮೆಂಟ್ಸ್ ಫಾರ್ ಮೀ. ನಿಜಕ್ಕೂ ಅವ್ರು ಇವತ್ತಿದ್ದಿದ್ರೆ ನಿಮ್ಮನ್ನ ನೋಡಿ ಹೆಮ್ಮೆ ಪಡ್ತಾರೆ. ತಂದೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು? ಯಾಕಂದ್ರೆ ತಂದೆ ತುಂಬಾ ಪ್ರೀತಿಯ ಮುದ್ದಿನ ಮಗಳು ನೀವು. ಒಂದೇ ಪದದಲ್ಲಿ ಹೇಳಬೇಕು ಅಂದರೆ, ನನ್ನ ತಂದೆ ನನ್ನ ಜೀವನದಲ್ಲಿ ನಾನು ನೋಡಿರೋ ಮೊದಲನೇ ಹೀರೋ. ಅಪ್ಪನ ತುಂಬ ಆಸೆ ಇತ್ತು ನಾನು ಕಲಾವಿದೆ ಆಗಬೇಕು ಅಂತ. ಅಪ್ಪನಿಗೋಸ್ಕರ ಆದವಳು ನಾನು. ಅವ್ರು ನನಗೆ ಗುರು, ಮೈ ಫ್ರೆಂಡ್, ಟೀಚರ್, ಮೆಂಟರ್, ಎವ್ರಿಥಿಂಗ್, ಆಲ್ ಆ್ಯಂಡ್ ಆಲ್. ಏನು ಹೇಳೋದು, ಪದಗಳೇ ಇಲ್ಲ ಅಪ್ಪನ ಬಗ್ಗೆ ಹೇಳೋದಕ್ಕೆ. ಇಲ್ಲ, ಏನಾದ್ರು ಹೇಳಬೇಕು ಅಂತಿದ್ರೆ ನಿಮ್ಮ ತಂದೆ ಬಗ್ಗೆ ಕಣ್ಣು ಮುಚ್ಕೊಂಡು ಒಂದ್ಸಲಿ ನೆನಪಿಸ್ಕೊಳ್ಳಿ, ಹಾಗೆ ಕಣ್ ತೆಗೆದು ಒಂದ್ಸಲಿ ಹಾಗೆ ಹಿಂದೆ ನೋಡಿ. ಕೃಷ್ಣ ಸರ್, ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಧನ್ಯವಾದಗಳು. ನಿಜಕ್ಕೂ ಹೇಳಬೇಕು ಅಂತಂದ್ರೆ ಬ್ರಹ್ಮನ್ನ ಪೂಜೆ ಮಾಡೋದೇ ಬಹಳ ಕಮ್ಮಿ. ಬ್ರಹ್ಮನ್ನ ಪೂಜೆ ಮಾಡ್ತಾರೆ ಅಂದ್ರೆ ಅದು ತರುಣ್ ಸುಧೀರ್ ಮಾತ್ರ ಅಂತ ಹೇಳ್ಬೋದು. ನನ್ನ ಸ್ನೇಹಿತನ ಮಗ ಚಿನ್ನು ಅಂತ ಕರೆಯೋದು ನನಗೆ ರೂಢಿ. ಅವನ್ನ ನಿಜಕ್ಕೂ ಅವನಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ನೋ ಏನೋ. ಸುಧೀರ್ನ ಇಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗತ್ತೆ. ತಡವಾದ್ರೆ ಮುಂದೆ ಹೋಗಿ ಅವನಿಗೆ ಹೇಳ್ತೀನಿ ನಾನು, ನಿನ್ ಮಗ ಹೀಗಿದ್ದ ಹಾಗಿದ್ದ ಅಂತ. ನಿಜಕ್ಕೂ ಇಬ್ರು ಕೂಡ ತುಂಬಾ ಕೀರ್ತಿವಂತರು ಈ ನಮ್ಮ ಸ್ಟೇಜ್ ಅಲ್ಲಿ ಇದ್ದೀರಾ. ಸರ್, ನೀವು ಸುಮಾರು 25,000ಕ್ಕೂ ಹೆಚ್ಚು ನಾಟಕಗಳಲ್ಲಿ ಆಕ್ಟ್ ಮಾಡಿದಂಥವ್ರು, ಮೇಡಮ್ ಬೆಳ್ಳಿ ಪರದೆಯಲ್ಲಿ ಮೆರೆದಂಥವ್ರು. ಸೊ ಇಬ್ರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಮೆರೆದಾಟ ಆಗ್ಲೇಬೇಕಲ್ವಾ? ಸೊ ಇದೇ ಅಪ್ಪನ ಜೊತೆ ಮಗಳು ನಮ್ಮ ಹಾಡಿಗೆ ಯಾವ ರೀತಿ ಹೆಜ್ಜೆ ಹಾಕ್ತಾರೆ ಅಂತ ನೋಡೋಣ. ಸಾಂಗ್ ಪ್ಲೀಸ್.
ಇಂಥ ಗಳಿಗೆಗಳು ಲೈಫಲ್ಲಿ ಸಿಗೋದು ತುಂಬಾ ಅಪರೂಪ. ಸೊ ಅಂಥದ್ದು ಗಳಿಗೆ ಮಜಾ ಭಾರತದಲ್ಲಿ ಸಿಕ್ಕಿದೆ. ಈಗ ಇನ್ನೊಂದು ಪ್ರಳಯ ಆಗ್ತಾ ಇದೆ, ಹಿಂದ್ಗಡೆ ಇನ್ನೊಂದು ದೊಡ್ಡ ಪ್ರಳಯ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೃಷ್ಣನ ಇಲ್ಲಿ ನಿಲ್ಲಿಸ್ಬಿಟ್ಟು ರಾಧಾ ರುಕ್ಮಿಣಿನ ಹಿಂದೆ ಇರಿ ಅಂದ್ರೆ ಯಾವ ನ್ಯಾಯ ಇದು? ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರುತಿ ಮೇಡಮ್ ಅವರ ತಾಯಿ ರುಕ್ಮಿಣಿ ಅವರು. ರಾಧಾ ರುಕ್ಮಿಣಿ ತಾಯಿ ಒಬ್ರಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಅಷ್ಟರಲ್ಲಿ ನೀವೇ ಹೇಳಿದ್ರಾ? ಶ್ರುತಿ ಮೇಡಮ್ ಅವರ ತಾಯಂದಿರು ರಾಧಾ ಹಾಗೂ ರುಕ್ಮಿಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದ್ ನಿಮಿಷ, ಇವ್ರು ಯಾರು? ಚಿನ್ನು ಇಲ್ಲ, ಇದು ಒಂದ್ ನಿಮಿಷ. ಒಂದೇ ಬೊಟ್ಟು, ಒಂದೇ ಹೇರ್ ಸ್ಟೈಲು, ಒಂದೇ ಕನ್ನಡಕ, ಒಂದೇ ಸೀರೆ, ಒಂದೇ ನಗು. ಒಂದ್ ನಿಮಿಷ, ಇದರಲ್ಲಿ ರುಕ್ಮಿಣಿ ಅವ್ರು ಯಾರು, ರಾಧಾ ಅವ್ರು ಯಾರು? ಮೇಡಮ್ ನೀವು ಯಾರು ಬೇಕಾದ್ರೂ ಆಗ್ಬೋದು. ನಾನು ರುಕ್ಮಿಣಿನೂ ಆಗ್ಬೋದು, ರಾಧಾನೂ ಆಗ್ಬೋದು. ಅವಳು ರುಕ್ಮಿಣಿನೂ ಆಗ್ಬೋದು, ರಾಧಾನೂ ಆಗ್ಬೋದು. ಓಕೆ, ಬಹಳ ಚೆನ್ನಾಗಿತ್ತು ಮೇಡಮ್ ಜೋಕು. ಇವಾಗ ನಿಜ ಹೇಳಿ. ಜೋಕಲ್ಲ ಆಯ್ತಲ್ಲ, ಇವಾಗ ರಾಧಾ ಯಾರು ರುಕ್ಮಿಣಿ ಯಾರು ಕರೆಕ್ಟ್ ಆಗಿ ಹೇಳಿ. ನಾನು ಹೇಳಿದ್ನಲ್ಲ. ಒಂದ್ ನಿಮಿಷ, ಇವ್ರನ್ನ ಕೇಳಿ, ಇವ್ರು ಕರೆಕ್ಟಾಗಿ ಗೊತ್ತಿರೋದು. ಸರ್ ಒಂದ್ಸಲಿ ಕರೀರಿ ಸರ್. ರಾಧಾ ಇವಾಗ ಗೊತ್ತಾಯ್ತಂಗ. ಒಂದ್ ನಿಮಿಷ ಮೇಡಮ್, ನಿಮಿಷ ಐತಿ. ಹಾ, ಇವಾಗ ಸರ್ ರುಕ್ಮಿಣಿ ಅನ್ನಿ ಸರ್. ರುಕ್ಮಿಣಿ ನೀವೇ ಉಲ್ಟಾನಾ? ಕನ್ಫ್ಯೂಸ್ ಆಗ್ಲಿ ಅಂತ ನಾ ಹೇಳಿ. ನನ್ನ ಹೆಸರೇ ರಾಧಾ, ಅವಳ ಹೆಸರು ರುಕ್ಮಿಣಿ. ಸರ್, ಒಂದೇ ಟೈಪ್ ಆಫ್ 2 ಪ್ಯಾಕೇಜಸ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಯಾಕಂದ್ರೆ ಕೃಷ್ಣನಿಗೆ 16,000 ಜನ, ಬರೀ ಇಬ್ಬರನ್ನ ಮಾಡ್ಕೊಂಡಿದ್ದೀನಿ. ಇನ್ನ 15,998 ಬಾಕಿ ಇದೆ. ಹದಿನೈದು ಸಾವಿರ ಜನ ಅಂತೂ ನಿನಗೆ ಸಿಗೋದಿಲ್ಲಪ್ಪ. ಯಾದ್ರು ಹಂಗಲ್ಲ, ಇವ್ರು ಚೆನ್ನಾಗಿ ಹೇಳಿದ್ರು. ರಾಧಾ ಅಂದ್ರೆ ಒಬ್ರು ಅಲ್ಲ, ಇಬ್ರು ಓ ಅಂತಾರೆ ಅಂತ. ನಮಗೂ ಹಂಗೆ ಯಾರ್ಲಿಕ್ಕೆ ಕರೆದಿದ ತಕ್ಷಣ ಎಲ್ಲ ಓ ಇಲ್ಲ ಎಲ್ಲ. ಇದನ್ನ ಯಾರಾದರೂ ರೀಮೇಕ್ ಮಾಡಿದ್ರು ಅಂದ್ರೆ ಅವರು ಉಳಿಯೋದು ಕಷ್ಟ. ಈ ಚಿತ್ರ ಇದೇನು ಸಾಮಾನ್ಯ ಚಿತ್ರ ಅಲ್ಲ. ಆವಾಗಲೇ ನೀವು ಓದಿದ್ರಲ್ಲ, ಹೌದು ಸರ್, ಅದಕ್ಕಿನ್ನ ಕಷ್ಟವಾಗಿದೆ. ಸೂಪರ್ ಸರ್. ಈಗ ತಾನೇ ಪಾಪ ಶ್ರುತಿ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಅಪ್ಪ ಅಂತ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಈಗ ಆ ಕಡೆ ರಾಧಾ, ಈ ಕಡೆ ರುಕ್ಮಿಣಿ, ಮಧ್ಯ ಕೃಷ್ಣ ಇದ್ದಾರೆ. ಸೊ ಇಬ್ಬರಿಗೋಸ್ಕರ ಯಾವ ಸಾಂಗ್ ಅನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವೆಲ್ಲ ಡ್ಯೂಯೆಟ್ ಹಾಡ್ ಮುಗ್ದೋಯ್ತು. ನಮ್ಮ ವೇದಿಕೆಯಲ್ಲಿ ಕೆಲವೊಂದು ರೂಲ್ಸ್ ಅಂತ ಹಾಕೊಂಡ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಒಂದು ಸೂಪರ್ ಆದ ಡ್ಯಾನ್ಸ್ ಆಗ್ಲೇಬೇಕು. ಶೃಂಗಾರದ ಸಾಂಗ್ ಹಾಕಿ ಯಾರನ್ನ ಒಳಗಿಂದ. ತರುಣು, ನೀವಿಷ್ಟು ದೊಡ್ಡವರಾಗಿ ನೀವಿಷ್ಟಿಷ್ಟಿದ್ರಿ, ಇವತ್ತು ದೊಡ್ಡವರಾಗಿ ನಮ್ಮನ್ನು ರಂಗವೇದಿಕೆ ಕರೆಸಿ ನಾನು ನಿಮ್ಮ ಮುಂದೆ ಹಾಡೋವಂಗೆ ಮಾಡಿದೆ ಅಲ್ಲ, ಅದೆಷ್ಟು ಹೇಳಿದ್ರು ಸಾಕು ಮಗ. ತುಂಬ ಸಂತೋಷ ಆಗ್ತಿದಪ್ಪ. ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಕ್ಕೆ ಅಥವಾ ಕಲಾವಿದೆ ಆಗಿದ್ದಕ್ಕೆ ನಮ್ಮ ತಂದೆ ಎಷ್ಟು ಕಾರಣನೋ
ಅಷ್ಟೇ ಕಾರಣ ಸುಧೀರ್ ಅಂಕಲ್ಲು. ಬಹುಶಃ ನಾವು ನಾಟಕದ ಕಂಪನಿಯಿಂದ ಬೆಂಗಳೂರಿಗೆ ಬಂದಾಗ ನಮ್ಗೆ ಇಳ್ಕೊಳ್ಳೋಕ್ಕೆ ಉಳಿಯೋಕ್ಕೆ ಒಂದು ಮನೆ ಇರಲಿಲ್ಲ. ಅಡ್ವಾನ್ಸ್ನ ಕೊಟ್ಟು ಒಂದು ಮನೆನ ಬಾಡಿಗೆ ಹಿಡ್ಕೊಟ್ಟಿದ್ದು ಸುಧೀರ್ ಅಂಕಲ್ಲು. ನಿಮ್ಮ ಇಡೀ ಫ್ಯಾಮಿಲಿಗೆ ಒಂದು ಅದ್ಭುತವಾದಂತಹ ಮೊಮೆಂಟ್ ಅನ್ನ ತೋರಿಸ್ತಾ ಇದೀವಿ. ಆ ಮೊಮೆಂಟ್ ನೋಡ್ಕೊಂಡು ಮಾತಾಡ್ತಾಣ. ಓಕೆ, ಅಮ್ಮ ಏನೋ ಹೇಳ್ತಾ ಇದ್ರು. ಜಡ್ಜ ಕೂತಿರೋ ಎಸ್ ನಾರಾಯಣ್ ಸರ್ ಅವರಿಗೆ, ನಾಗೇಂದ್ರ ಪ್ರಸಾದ್ ಅವರವರಿಗೆ, ನಮಗೆ ಏನು ನಂಬರ್ ಕೊಡ್ತೀರಾ, ಯಾವ ನಂಬರ್ ಶ್ರುತಿ ಮೇಡಮ್ ಡ್ಯಾನ್ಸ್ ಮಾಡಿದ್ರು ಅಪ್ಪಾಜಿ ಅವ್ರ ಜೊತೆ. ನನಗೆ ಅದಕ್ಕಿಂತ ತುಂಬಾ ಅದ್ಭುತ ಅನ್ಸಿದ್ರು ನೀವಿಬ್ರು ಡ್ಯಾನ್ಸ್ ಮಾಡಿದ್ದೆ. ಕೋಆರ್ಡಿನೇಷನ್ನು ಡ್ಯಾನ್ಸ್ ಮಾಡಬೇಕು ಅಂತ ಇಬ್ರಿಗೂ ಗೊತ್ತಿಲ್ಲ, ಮತ್ತೆ ಹೇಗ್ ಮಾಡಬೇಕು ಅಂತ ಏನು ಡಿಸ್ಕಷನ್ ಆಗಿಲ್ಲ. ಆದ್ರೆ ಎಷ್ಟು ಚೆನ್ನಾಗಿ ಮಾಡೋದು ಅಂದ್ರೆ ಪರ್ಫೆಕ್ಟ್ ಮೂಮೆಂಟ್ ಆ ಹಾಡಿಗೆ. ಓಕೆ, ಇವಾಗ ಡ್ಯಾನ್ಸ್ ಆಗಿದೆ, ಎಲ್ಲ ಆಗಿದೆ. ಕಡೆಯದಾಗಿ ಎಲ್ಲರ ಕೋರಿಕೆಯ ಮೇರೆಗೆ ಒಂದೇ ಒಂದು ನಿಮ್ಗೆ ಇಷ್ಟ ಆಗಿರೋ ಒಂದೇ ಒಂದು ಸಾಂಗ್ ಹೇಳ್ಬಿಡಿ ಸರ್, ಇವರೊಬ್ಬರಿಗೋಸ್ಕರ ಒಂದೇ ಒಂದು ಸಾಂಗ್. ನಕ್ಕು ನಲ್ಸಿದೀರಾ, ಮಾತಾಡಿದೀರಾ, ಹಾಡು ಹೇಳಿದೀರಾ. ಇಂಥ ನಿಮ್ಮ ಫ್ಯಾಮಿಲಿಗೆ ಹೂಗುಚ್ಛಗಳನ್ನ ಕೊಡದೇ ಇದ್ರೆ ಹೇಗೆ? ಸೊ ಈಗಾಗಲೇ ನಮ್ಮ ಸೂಪರ್ ಡೂಪರ್ ತಂಡಗಳು ವೇದಿಕೆ ಮೇಲೆ ತಮ್ಮ ಸೂಪರ್ ಡೂಪರ್ ಆಗಿ ಝಲಕನ್ನ ಹರಿಸಿದಾವೆ. ಸೊ ಈಗ ಸೂಪರ್ ಡೂಪರ್ ಆಗಿ ಕಿರೀಟ ಯಾರ ತಲೆಗೆ ಹೋಗ್ತಾ ಇದೆ ಅಂತ ಜಡ್ಜಸ್ ಹತ್ರ ತಿಳ್ಕೊಳ್ಳೋ ಅಂತ ಸಮಯ. ಸೊ ಓವರ್ ಟು ಜಡ್ಜಸ್. ಪ್ರತಿ ಸಲ ಈ ವೇದಿಕೆಯಲ್ಲಿ ಪ್ರತಿಭಾವಂತರನ್ನ ಕರೆದು ನಾವು ಕಿರೀಟ ಕೊಡ್ತಾ ಇದ್ವಿ, ಒಳ್ಳೆ ಕಲಾವಿದರನ್ನ. ಈ ಸಲ ಒಂದು ಹೆಣಕ್ಕೆ ಕಿರೀಟ ಕೊಡಿಸ್ಬೇಕು ಅಂತ ಅನ್ಕೊಂಡು. ಹೇಳಪ್ಪ. ನಾನು ಇಡೀ ಮಜಾ ಭಾರತ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನನಗೆ ಇದು ಸಾಧಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ತರ ಇನ್ನೂ ಕಿರೀಟಗಳು ಸಾಕಷ್ಟು ನಿಮ್ಮ ತಲೆಗೆ ಬರ್ಲಿ, ಏರ್ಲಿ ಅಂತ ಹೇಳ್ದ ನಿಮ್ಮನ್ನ ಬೀಳ್ಕೊಡ್ತಾರೆ. ಥ್ಯಾಂಕ್ ಯು. ಕಿರೀಟ ತೊಡ್ಸಾಯ್ತು. ನೆಕ್ಸ್ಟ್ ನೀವೇನ್ ಕೇಳ್ತೀರಾ ಅಂತ ನಮ್ಗೆ ಗೊತ್ತು. ಚಾಲೆಂಜ್ ಯಾರಿಗೆ? ಚಾಲೆಂಜ್ ಯಾರಿಗೆ? ಚಾಲೆಂಜ್ ಇಲ್ಲ ಇವತ್ತು. ಯಾಕೆ ಸರ್? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆಗಿದೆ, ಇದೇ ಖುಷಿನಲ್ಲಿ ತರುಣ್ ಸರ್ ಹಾಗೆ ಕಾಶಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತರುಣ್ ಸರ್ ಒಂದ್ ವಿಷಯ ಹೇಳ್ಬೇಕು, ಏನಂದ್ರೆ ಅವ್ರು ಎಲ್ಲ ಹೋದ್ರು ಒಂಥರ ವಿಜಯೋತ್ಸವ ಇದ್ದೇ ಇರುತ್ತೆ. ಇವತ್ತು ಕೂಡ ಒಂಥರ ವಿಜಯೋತ್ಸವ ಆಗೋಯ್ತು. ಮಜಾ ಭಾರತಕ್ಕೆ ಫಸ್ಟ್ ಟೈಮ್ ಬಂದಿದ್ದೀರಾ, ಏನ್ ಹೇಳ್ತೀರಾ? ಯೂಶುವಲಿ ಒಂದು ಸಿನಿಮಾ ರಿಲೀಸ್ ಬಿಫೋರ್ ಎಲ್ಲರೂ ಕರ್ಸ್ಕೋತಾರೆ. ನಾವು ಪ್ರಮೋಷನ್ ಅಂತ ಹೋಗ್ತೀವಿ. ನಮ್ಮ ಸೆಲೆಬ್ರೇಷನ್ ನಮ್ಮ ಸಕ್ಸಸ್ ನ ಹಂಚ್ಕೊಳ್ಳೋದಕ್ಕೆ ಅಂತ ಫಸ್ಟ್ ಟೈಮ್ ನಾವು ಒಂದು ವೇದಿಕೆ ಮೇಲೆ ಬಂದಿರೋದು. ಸೊ ನನ್ನ ಇಡೀ ತಂಡದ ಪರವಾಗಿ ಮಜಾ ಭಾರತಕ್ಕೆ ನನ್ನ ಕಡೆಯಿಂದ ಹೃದಯ ತುಂಬುವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನಷ್ಟು ಮತ್ತಷ್ಟು ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೀವಿ. ಕಾಶಿನಾಥ್ ಸರ್, ನಿಮಗೆ ಹೇಗೆ ಅನಿಸ್ತು? ಮೊದಲನೇ ಸಾರಿ ಬಂದಿದ್ದೀನಿ ಮಜಾ ಭಾರತದ ವೇದಿಕೆಗೆ. ಜೊತೆಗೆ 75 ದಿನ ಚೌಕ ಸೆಲೆಬ್ರೇಟ್ ಮಾಡ್ತಾ ಇದೆ. ಇದರ ಖುಷಿಯಲ್ಲಿ
ನಮ್ಮನ್ನು ವೇದಿಕೆ ಕರೆದ ಮಜಾ ಭಾರತ ತಂಡದವರಿಗೂ, ಚೌಕದ ಹಿಂದಿರುವ ಎಲ್ಲ ತಂತ್ರಜ್ಞ ನಟ ನಟಿಯರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಇಷ್ಟಕ್ಕೆ ಮುಗಿಯೋದಿಲ್ಲ, ಇದು 75 ದಿನಗಳ ಸೆಲೆಬ್ರೇಷನ್ ನಡೀತಾ ಇದೆ. ಈ ಒಂದು ಸೆಲೆಬ್ರೇಷನ್ ಅನ್ನ ಈ ವೇದಿಕೆ ಮೇಲೆ ಕೂಡ ಅದನ್ನ ಅದ್ದೂರಿಯಾಗಿ ಆಚರಿಸಬೇಕು. ಬರ್ರಪ್ಪ, ಕೇಕ್ ಬರ್ಲಿ. ಇವತ್ತಿನ ಇಡೀ ಎಪಿಸೋಡ್ ಅಲ್ಲಿ ತುಂಬಾ ವಿಶೇಷ, ತುಂಬಾ ಸಡಗರ, ತುಂಬಾ ಸಂಭ್ರಮ ಎಲ್ಲದನ್ನು ನೋಡಿದ್ವಿ. ಇನ್ನೊಂದು ಸಂಭ್ರಮ ಮಾತ್ರ ಬಾಕಿ ಇದೆ, ಅದೇ ಈ ಒಂದು ಮಜಾ ಭಾರತ ಅವನು ಮಹಾ ಶೋನ ಮಹಾ ನಿರೂಪಕರಾದಂತಹ ನಿರಂಜನ್ ಅವರ ಕಡೆಯ ಮಾತು. ವ್ಯಾಲಿಡಿಟಿ ಎಕ್ಸ್ಪೈರ್ ಆದ್ರೂ ಪರವಾಗಿಲ್ಲ, ಎಕ್ಸ್ಪರಿಮೆಂಟ್ ಮಾಡಲೇಬೇಕು ಜೀವನದಲ್ಲಿ. ಇವತ್ತು ಅವಸರದಲ್ಲಿ ಇಷ್ಟೊಂದೇ ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.